ವಿಚಾರನ ಬಹಳ ಹಿಂದೆ ಹೇಳಿದ್ದೆ, ಸುಮಾರು 5 ವರ್ಷ ಆಗಿತ್ತು. ಮತ್ತೆ ಅದನ್ನು ಹೇಳಬೇಕು ಅನ್ನಿಸ್ತಿದೆ. ಅಪ್ಪಾಜಿ ತಗೊಂಡಿರೋದು ಭಾರತೀಯ ಆಧ್ಯಾತ್ಮಿಕತೆಯ ಶಕ್ತಿ ಪ್ರಯೋಗಗಳು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಧ್ಯಾತ್ಮಿಕತೆ ಅಥವಾ ದೈವಿಕತೆ ಅಂತಕ್ಕಂಥದ್ದು ಒಂದು ಶಕ್ತಿಯ ಪ್ರತೀಕ. ಅನೇಕ ಮಹಾಪುರುಷರನ್ನ ನಾವು ನೋಡ್ತಾ ಹೊರಟೋಗ್ತೀವಿ. ಶಿರಡಿ ಸಾಯಿಬಾಬಾ ಇರ್ಬೋದು, ಸತ್ಯ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ದೊಡ್ಡ ಪರಂಪರೆನೇ ಬರುತ್ತೆ. ಎಲ್ಲ ನೋಡಿದಾಗ ಪವಾಡ ಮಾಡೋದು ಅನ್ಸುತ್ತೆ. ಆದರೆ ವಾಸ್ತವವಾಗಿ ಆಧ್ಯಾತ್ಮಿಕವಾದ ಶಕ್ತಿಯನ್ನ ಹೇಗೆ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಅನ್ನೋದನ್ನ ಇವರೆಲ್ಲ ತೋರಿಸ್ತಾ ಬಂದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ದೈವಿಕತೆ ಅಥವಾ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಕೇವಲ ಪ್ರಾರ್ಥನೆ ಅಲ್ಲ, ಅದೊಂದು ಶಕ್ತಿ ಪ್ರಯೋಗ. ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ತಪಸ್ಸನ್ನು ಮಾಡುವಾಗ ಅನಂತವಾದಂತಹ ದೈವಿಕ ಶಕ್ತಿಯ ಅನುಭವ ಅವರಿಗಾಯಿತು. ಇದನ್ನು ನಾವು ಮಾನವನ ಕಲ್ಯಾಣಕ್ಕೆ ಹೇಗೆ ಬಳಸಬಹುದು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಬಂತಾಯಿತು. ಯಾಕೆಂದ್ರೆ ನಮ್ಮ ಋಷಿಮುನಿಗಳು ಕೇವಲ ಕೈವಲ್ಯಕ್ಕಾಗಿ, ಮೋಕ್ಷಕ್ಕಾಗಿ, ನಿರ್ವಾಣಕ್ಕಾಗಿ ಪ್ರಯತ್ನ ಪಟ್ಟವರಲ್ಲ. ಆ ದಿವ್ಯವಾದ ದೈವಿಕ ಶಕ್ತಿಯನ್ನು ಮಾನವನ ಕಲ್ಯಾಣಕ್ಕೆ ಹೇಗೆ ಬಳಸಬಹುದು ಅಂತಕ್ಕಂಥದ್ದು. ಯಾಕೆಂದ್ರೆ ನರನಾರಾಯಣ, ನರನೇ ನಾರಾಯಣ ಅನ್ನುವ ಉತ್ಕೃಷ್ಟ ಉನ್ನತ ಭಾವನೆಯಲ್ಲಿ ಅವರಿದ್ದರು. ಅದಕ್ಕೆ ವ್ಯಾಸರು ಕೂಡ ವಿಷ್ಣು ಸಹಸ್ರನಾಮ ಪ್ರಾರಂಭ ಮಾಡಿದ್ದು ವಿಶ್ವಂ ವಿಷ್ಣುರ್ವ ಷಟ್ಕಾರು ಅಂತಲೇ. ವಿಶ್ವವೇ ವಿಷ್ಣು ಅಂದರು, ವಿಷ್ಣು ವಿಶ್ವ ಅಂತ ಹೇಳಿಲ್ಲ ಅವರು. ಅಂದರೆ ಭಾರತೀಯ ಪರಂಪರೆಯಲ್ಲಿ ಆ ಮಾನವನೇ ಮಾಧವನು ಕೂಡ, ವಿಶ್ವವೇ ವಿಷ್ಣು. ಹಾಗಾಗಿ ಈ ದಿವ್ಯವಾದ ದೈವಿಕ ಶಕ್ತಿ ಹೇಗೆ ಬಳಸಬೇಕು ಅಂತಕ್ಕಂಥದ್ದು ಇದು 1 ವರ್ಷ ಅಥವಾ 2 ವರ್ಷದಲ್ಲ, ಸತತವಾದ 100 ವರ್ಷಗಳ ಪ್ರಯೋಗ ನಡೀತಾ ಬಂತು ಭಾರತೀಯ ಪರಂಪರೆಯಲ್ಲಿ. ಅವರು ಮೊದಲು ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ಈ ದೈವಿಕ ಶಕ್ತಿಯನ್ನು ಮಾನವನ ಕಲ್ಯಾಣಕ್ಕೆ ಬಳಸಬೇಕಾದ್ರೆ ಮೊದಲು ಏನು ಮಾಡಬೇಕು ಅಂತಕ್ಕಂಥದನ್ನ ಯೋಚನೆ ಮಾಡ್ತಾ ಬಂದರು. ಯಾವುದೇ ಶಕ್ತಿ ಆದರೂ ಕೂಡ ಅಷ್ಟೇ, ಅದನ್ನು ನೀನು ಸಂಗ್ರಹ ಮಾಡದೇನೆ ಇದ್ರೆ ಉಪಯೋಗಿಸಕ್ಕಾಗಲ್ಲ. ಸ್ಟೋರೇಜ್ ಬೇಕೇ ಬೇಕು. ಜೋಗ ಜಲಪಾತದಲ್ಲಿ, ಶಿವನ ಸಮುದ್ರದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗತ್ತೆ ಅಂತ ಹಾಕಿ ಉಪಯೋಗಿಸಕ್ಕಾಗಲ್ಲ. ಟ್ರಾನ್ಸ್ಫಾರ್ಮರ್ಗಳಿಗೆ ಬಂದು ಅದು ಸ್ಟೋರ್ ಆಗಿ ಆಮೇಲೆ ಉಪಯೋಗಿಸ್ಬೇಕು. ಹಾಗಾಗಿ ಆ ದಿವ್ಯವಾದಂತಹ ದೈವಿಕ ಶಕ್ತಿಯನ್ನ ಹೇಗೆ ನಾವು ಉಪಯೋಗಿಸ್ಬೇಕು ಅನ್ನೋದಕ್ಕಿಂತ ಮುಂಚೆ ಅದನ್ನು ಎಲ್ಲಿ ಸಂಗ್ರಹ ಮಾಡಬೇಕು ಅನ್ನುವ ಪ್ರಯೋಗಗಳನ್ನು ಮಾಡ್ತಾ ಹೋದ್ರು. ಮೊದಲು ಅವರು ಮಾಡಿದ್ದೇನಪ್ಪ ಅಂದ್ರೆ, ಸಣ್ಣ ಸಣ್ಣ ಅಕ್ಷರಗಳಲ್ಲಿ ದೈವಿಕ ಶಕ್ತಿಯನ್ನು ತುಂಬಿಟ್ರು. ಇದನ್ನೇ ನಾವು ಬೀಜಾಕ್ಷರಗಳು ಅಂತ ಕರಿತೀವಿ. ಈ ಬೀಜಾಕ್ಷರಗಳು ಬರೀ ಅಕ್ಷರಗಳಲ್ಲ, ಅದೇ ಭಾರತೀಯ ಆಧ್ಯಾತ್ಮಿಕತೆಯ ಶ್ರೇಷ್ಠತೆ. ಸಣ್ಣ ಸಣ್ಣ ಅಕ್ಷರದಲ್ಲಿ ದೈವಿಕ ಶಕ್ತಿಯನ್ನು ತುಂಬಿಟ್ರು. ಅದನ್ನೇ ಬೀಜಾಕ್ಷರಗಳು ಅಂತ ಕರಿತೀವಿ. ಬೀಜಾಕ್ಷರಗಳು ಅಂದ್ರೆ ಋಷಿಮುನಿಗಳು ದೈವಿಕ ಶಕ್ತಿಯನ್ನು ಸಣ್ಣ ಸಣ್ಣ ಅಕ್ಷರದಲ್ಲಿ ತುಂಬಿಟ್ರು. ಅದನ್ನು ನಾವು ಬೀಜಾಕ್ಷರಗಳು ಅಂತೀವಿ. ಓಂ, ಐ, ಹ್ರೀಂ, ಕ್ಲೀಂ, ಶ್ರೀಂ, ಸೌಹು, ಹೀಗೆ ಬೇಕಾದಷ್ಟು ಬರುತ್ತೆ. ಇವೆಲ್ಲ ಕೂಡ ನೋಡಕ್ಕೆ ಅಕ್ಷರಗಳು ಕಾಣಿಸುತ್ತೆ, ಆದರೆ ಅವೆಲ್ಲವೂ ಕೂಡ ವಿಶೇಷವಾಗಿ ಶಕ್ತಿಯನ್ನು ತುಂಬಿಟ್ಟಿರ್ತಕ್ಕಂಥದ್ದು.
ಆಗ ಅವರಿಗೆ ಈ ಒಂದು ಶಕ್ತಿಯನ್ನ ಇಷ್ಟರಲ್ಲಿ ತುಂಬಿಟ್ರೆ ಸಾಲದು ಅಂತ, ಸ್ಟೋರೇಜ್ ಸ್ಪೇಸ್ ಸಾಕಾಗಲ್ಲ ಅನ್ನಿಸ್ತು. ಆಗ ಏನ್ ಮಾಡಿದ್ರು, ಪದಗಳ ಮೂಲಕ ತುಂಬಿಟ್ರು. ಆ ಪದಗಳೇ ಮಂತ್ರಗಳು ಅಂತ. ಬೀಜಾಕ್ಷರಗಳ ಮೇಲೆ ಪದಗಳಲ್ಲಿ ತುಂಬಿಟ್ರು, ಅದೇ ಮಂತ್ರಗಳು. ಮಂತ್ರಗಳನ್ನ ಯಾವುದೇ ಪೂಜೆ ಪುನಸ್ಕಾರಕ್ಕೋಸ್ಕರ ಮಾಡಿದ್ದಲ್ಲ, ಅದರಲ್ಲಿ ದೈವಿಕ ಶಕ್ತಿಯನ್ನು ತುಂಬಿಟ್ಬಿಟ್ರು. ಆ ಮಂತ್ರಗಳಲ್ಲಿ ಇರುವಂತಹ ದೈವಿಕ ಶಕ್ತಿ, ಅದಕ್ಕೆ ಒಂದು ಮಂತ್ರವನ್ನ ಹೇಳುವಾಗ ಸ್ವರಬದ್ಧವಾಗಿ ಹೇಳಿದರೆ ಸ್ವಸ್ವರ ವೇದ ಮಂತ್ರ. ಆ ಸ್ವಸ್ವರ ವೇದ ಮಂತ್ರ ತನಗೆ ತಾನೇ ಶಕ್ತಿ ತುಂಬಿರ್ತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ರೆ ಆ ಶಕ್ತಿ ಹೊರಹೊಮ್ತಾ ಬರುತ್ತೆ. ಮೊದಲು ಬೀಜಾಕ್ಷರಗಳಾಯ್ತು, ಅಕ್ಷರಗಳಲ್ಲಿ ತುಂಬಿಟ್ರು, ಪದಗಳಲ್ಲಿ ತುಂಬಿಟ್ರು, ಅದೇ ವೇದ ಮಂತ್ರಗಳಾಯ್ತು. ಇಷ್ಟು ಸಾಲದು ಅಂತ ಹೇಳಿ ವಾಕ್ಯಗಳಲ್ಲಿ ತುಂಬಿಟ್ರು. ಆ ವಾಕ್ಯಗಳನ್ನೇ ನಾವು ಸ್ತೋತ್ರಗಳು ಅಂತ ಕರಿತೀವಿ. ಎಲ್ಲ ಸ್ತೋತ್ರದಲ್ಲಿ ತುಂಬಿಟ್ಟಿಲ್ಲ, ಆಯ್ದ ಕೆಲವು ಸ್ತೋತ್ರಗಳಲ್ಲಿ ಅದನ್ನು ತುಂಬಿಟ್ರು. ಉದಾಹರಣೆಗೆ ಲಲಿತಾ ಸಹಸ್ರನಾಮ, ಕುಂಜಿಕಾ ಸ್ತೋತ್ರ, ಖಡ್ಗಮಾಲಾ ಸ್ತೋತ್ರ, ದುರ್ಗಾ ಸಪ್ತಶತಿ, ಕೆಲವು ಆಯ್ದ ಸ್ತೋತ್ರಗಳಲ್ಲಿ ಅದನ್ನು ತುಂಬಿಟ್ರು, ವಾಕ್ಯಗಳಲ್ಲಿ ತುಂಬಿಟ್ರು. ಹೀಗೆ ಭಾರತೀಯ ಪರಂಪರೆಯಲ್ಲಿ ಆ ದೈವಿಕ ಶಕ್ತಿಯನ್ನು ತುಂಬಿಡ್ತಕ್ಕಂತಹ ಮತ್ತು ಅದನ್ನು ಮಾನವನ ಕಲ್ಯಾಣಕ್ಕೆ ಬಳಸ್ತಕ್ಕಂಥ ಪ್ರಯೋಗಗಳು ನಡೀತಾ ಬಂತು. ಆದರೆ ಈ ದೈವಿಕ ಶಕ್ತಿಯ ಪ್ರಯೋಗ ಮಾಡುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು. ಯಾಕೆಂತ ಹೇಳಿದ್ರೆ, ಎಚ್ಚರ ತಪ್ಪಿದರೆ, ಗುರಿ ತಪ್ಪಿದರೆ ನೀನೇ ಆಹುತಿ ಆಗ್ಬಿಡ್ಬಹುದು. ಹಾಗಾಗಿ ಸಮರ್ಥವಾದ ಅನುಭಾವಿಯಾದ ಗುರುವಿನ ಮುಖಾಂತರವೇ ಒಂದು ಈ ಶಕ್ತಿ ಪ್ರಯೋಗಗಳನ್ನು ಮಾಡ್ತಾ ಹೋಗ್ಬೇಕು. ನಮಗೆ ನಾವೇ ಸ್ವತಃ ಮಾಡಕ್ಕೆ ಬರಲ್ಲ. ಆದರೆ ಇವುಗಳನ್ನ ಯಾವ ಮಟ್ಟದಲ್ಲಿ ಅದನ್ನು ಉಪಯೋಗಿಸಬಹುದು ಅಂದ್ರೆ ಇಡೀ ನಮ್ಮ ವಿಜ್ಞಾನಕ್ಕೆ ಸವಾಲಾಗಿ ನಿಂತ್ಕೋತದೆ. ಕಳೆದ ಕೆಲವು 4 ವರ್ಷದಿಂದ ನಿನಗೆ ಗೊತ್ತು, ಸುಮಾರು ಲಕ್ಷಾಂತರ ಜನರ ಜೀವನದಲ್ಲಿ ಏನೆಲ್ಲ ನಡೆದೋಯ್ತು ಅಂತ. ನೀನು ಅದನ್ನು ಅಪ್ಪಾಜಿ ಪವಾಡ ಅಂತ ಕರೀತೀಯ. ಆದರೆ ಬರೀ ಪವಾಡ ಅಲ್ಲ, ಅದು ಆ ದಿವ್ಯವಾದ ಶಕ್ತಿಯನ್ನು ಉಪಯೋಗಿಸುವುದು ಹೇಗೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವೇ ನಾವು ಲಲಿತಾ ಸಹಸ್ರನಾಮವನ್ನು ಆಧಾರವಾಗಿ ತಗೊಂಡ್ವಿ. ಯಾಕೆಂದ್ರೆ ಶಕ್ತಿ ಪ್ರಯೋಗದಲ್ಲಿ ಅದನ್ನು ತಗೊಂಡಿದ್ದು. ಇದು ಬರೀ ಲಲಿತಾ ಸಹಸ್ರನಾಮ ಪಠಣ ಮಾಡಕ್ಕಲ್ಲ ಇರೋದು, ಅದರ ದಿವ್ಯವಾದ ದೈವಿಕ ಶಕ್ತಿಯನ್ನು ಪಡ್ಕೊಳ್ಳೋಕೆ ನಾನು 1000 ಸಲ ಹೇಳಿದ್ದೀನಿ. ನಾನು ಲಲಿತಾ ಸಹಸ್ರನಾಮ ಕಲಿಸಕ್ಕೆ ಬಂದವನಲ್ಲ, ಲಲಿತಾ ಸಹಸ್ರನಾಮ ಪ್ರಚಾರ ಮಾಡೋದು ನನ್ನ ಗುರಿಯಲ್ಲ. ಅದರೊಳಗೆ ಅಷ್ಟೊಂದು ದೈವಿಕವಾದ ಶಕ್ತಿ ಇದ್ರೆ ನಮ್ಮ ಜೀವನದಲ್ಲಿ ಹೇಗೆ ಬಳಸ್ಕೋಬಹುದು, ಅದು ನಾನು ದಿಟ್ಟ ಪ್ರಯೋಗ ಇದೆ. ಇದೊಂದು ವಿಶೇಷವಾದಂತಹ ಕಲೆ, ಆಧ್ಯಾತ್ಮಿಕ ಕಲೆ. ನೀ ಮಾತನಾಡುವ ಮಾತುಗಳ ತರಂಗದ ಮೂಲಕ, ನಿನ್ನ ನೋಟದ ಮೂಲಕ, ನಿನ್ನ ಸ್ಪರ್ಶದ ಮೂಲಕ, ನಿನ್ನ ಸಂವೇದನೆಯ ಮೂಲಕ ಈ ಶಕ್ತಿಯನ್ನು ಪ್ರಸಾರ ಮಾಡಬಹುದು. ಇದು ಗೊತ್ತಿರುವುದು ಭಾರತೀಯರಿಗೆ ಮಾತ್ರ. ಒಂದು ಉದಾಹರಣೆ ಹೇಳಿದ್ರೆ ಮಾತ್ರ ನಿಂಗೆ ಅರ್ಥ ಆಗತ್ತೆ. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋದ್ರು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ. ಮೊದಲನೆಯ ದಿನದ ಕೊನೆಯ ಭಾಷಣಕಾರರು ಸ್ವಾಮಿ ವಿವೇಕಾನಂದ. ಸುಮಾರು 7,500 ಜನ ತುಂಬಿರುವ ಸಭಾಂಗಣ. ಬೆಳಗ್ಗೆಯಿಂದ ಆ ಭಾಷಣಗಳನ್ನು ಕೇಳಿ ಸುಸ್ತಾಗಿದ್ದಾರಲ್ಲ. ಕೊನೆಯದಾಗಿ ಅನೌನ್ಸ್ ಮಾಡ್ತಾರೆ, ನಾವು ಸ್ವಾಮಿ ವಿವೇಕಾನಂದದ ಹಿಂದೂ ಮಾಮ್ ಫ್ರಮ್ ಇಂಡಿಯಾ ಅಂತ. ಸ್ವಾಮಿ ವಿವೇಕಾನಂದರು ಎದ್ದು ಬಂದು 2 ನಿಮಿಷ ಇಡೀ ಸಭಾಂಗಣವನ್ನು ದಿಟ್ಟಿಸಿ ನೋಡ್ತಾರೆ. ಆಮೇಲೆ ಹೇಳ್ತಾರೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಇಷ್ಟು ಹೇಳಿದ್ದೆ ತಡ ನಿನಗೆ ನೆನಪಿರ್ಲಿ, ಅಲ್ಲಿದ್ದವ್ರು ಯಾರು ಭಾರತೀಯರಲ್ಲ. ನಿನಗೆ ನೆನಪಿರ್ಲಿ,
ಅಲ್ಲಿದ್ದವರು ಯಾರು ಹಿಂದೂಗಳಲ್ಲ. ಆದರೆ ಯಾವಾಗ ಅವರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು, ಕೂತಿದ್ದ 7,500 ಜನ ಒಟ್ಟಿಗೆ ಎದ್ದು ನಿಂತು 2 ನಿಮಿಷಗಳ ಕಾಲ ಚಪ್ಪಳೆ ತಟ್ತಾರೆ. ಕೆಲವರು ಹೇಳ್ತಾರೆ ಎಲ್ಲರೂ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಆಫ್ ಅಮೇರಿಕಾ ಅಂತಿದ್ರು, ಇವರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು, ಅದಕ್ಕೋಸ್ಕರ ಜನ ಚಪ್ಪಾಳೆ ತಟ್ಟಿದ್ರು ಅಂತ. ಅದು ತಪ್ಪು. ಇಟ್ ಇಸ್ ರಾಂಗ್. ನಿನಗೆ ಶಕ್ತಿ ಇದ್ರೆ ಓದು. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತಿದೆ ಕನ್ನಡದಲ್ಲಿ, ವಿವೇಕಾನಂದರ ಸಮಗ್ರ ಕೃತಿ ಅಂತ. ಅವಾಗ ನಿಂಗೆ ಗೊತ್ತಾಗತ್ತೆ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಅವತ್ತು ಹೇಳಿದವರಲ್ಲಿ ಇವರು ಮೊದಲನೇದರಲ್ಲ, ಇವರು 3ನೇಯವರು. ಇವರಿಗಿಂತ ಮುಂಚೆ ಇಬ್ರು ಹೇಳಿದ್ರು. ಮತ್ತೆ ಇಡೀ ಜನಸ್ತೋಮ ಯಾಕೆ ಎದ್ದು ನಿಂತು ಚಪ್ಪಾಳೆ ತಟ್ಟಿತು ಅಂದ್ರೆ, ಯಾವಾಗ ಸ್ವಾಮಿ ವಿವೇಕಾನಂದರ ಬಾಯಿಂದ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಬಂತು, ಆ ಶಬ್ದಗಳ ಜೊತೆ ಹೊರಟಂತಹ ಆಧ್ಯಾತ್ಮಿಕ ತರಂಗಗಳು ಆ 7,500 ಜನರನ್ನ ಎಬ್ಬಿಸಿ ಚಪ್ಪಾಳೆ ತಟ್ಟಿದ್ದು. ಆ ಆಧ್ಯಾತ್ಮಿಕ ತರಂಗಗಳು ಅದು ಭಾರತೀಯ ಪರಂಪರೆ, ಅದೇ ಭಾರತದ ಸ್ಪಿರಿಚುಯಾಲಿಟಿ. ಇಟ್ ಕ್ಯಾನ್ ಡೂ ವಂಡರ್ಸ್ ಆನ್ ದಿ ಅರ್ತ್. 4 ವರ್ಷದಿಂದ ಅದನ್ನ ಪ್ರಯೋಗ ಮಾಡಬೇಕು ಅಂತ ಹೊರಟಿದ್ದಷ್ಟೇ. ಆದರೆ ಅಪ್ಪಾಜಿ ಎಲ್ಲ ಎಚ್ಚರಿಕೆಗಳನ್ನು ತಗೊಂಡಿದ್ದಾರೆ. ಅದಕ್ಕೋಸ್ಕರವೇ ಆಯ್ದ ಕೆಲವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಂಥವುದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ? ನಿನಗೆ ತೊಂದರೆ ಆಗಬಾರ್ದು ಅಂಥವನ್ನ ಉಪಯೋಗ ಆಗಬೇಕು, ಆದರೆ ನಿನಗೆ ತೊಂದರೆ ಆಗಬಾರ್ದು ಅಂಥವನ್ನ ಬಹಳ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡು ಆ ಪ್ರಯೋಗಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಲಲಿತಾ ಸಹಸ್ರನಾಮ. ಅತ್ಯಂತ ಸೌಮ್ಯವಾದದ್ದು, ಆದರೆ ಅತ್ಯಂತ ಶಕ್ತಿಯುತವಾದದ್ದು. ನೀ ಮಾಡಿದ್ರೆ ಫಲ ಕೊಡುತ್ತೆ, ಮಾಡದೇ ಇದ್ರೆ ವಾಪಸ್ ತಿರುಗಿಸಿ ಬಡಿಯಲ್ಲ ನಿನಗೆ. ಅದೇ ತರದಲ್ಲಿ ಬೀಜಾಕ್ಷರ ಹ್ರೀಂ, HREEM ಹ್ರೀಂ, ಹಾಗೊಂಡ್ಸು ಹೀ ದೀರ್ಘ ಸೊನ್ನೆರಾವತ್ತು ಹ್ರೀಂ ಅಂತಕ್ಕಂಥದ್ದು. ಅನೇಕರ ಪ್ರಶ್ನೆ, ಬೀಜಾಕ್ಷರಗಳನ್ನ ಕೆಲವು ನಿಯಮಗಳಿಗೆ ಒಳಪಟ್ಟು ನಾವು ಅದನ್ನ ಉಪಯೋಗಿಸಬೇಕು. ಬೀಜಾಕ್ಷರಗಳನ್ನ ಉಚ್ಚಾರಣೆ ಮಾಡುವಾಗ ಕೆಲವು ನಿಯಮಗಳಿರುತ್ತೆ, ಅದರ ಮೂಲಕನೇ ಮಾಡಬೇಕು, ಇಲ್ಲದೆ ಇದ್ರೆ ತೊಂದರೆ ಆಗತ್ತೆ ಅಂತಕ್ಕಂಥದ್ದಿದೆ. ಇದು ಸತ್ಯವೂ ಹೌದು, ಇದು ಸತ್ಯವೂ ಹೌದು. ಆದರೆ ಋಷಿಮುನಿಗಳು 4 ಬೀಜಾಕ್ಷರಗಳಿಗೆ ಈ ನಿಯಮಗಳಿಲ್ಲ ಮಾಡಿದ್ರು. ಈ 4 ಬೀಜಾಕ್ಷರಗಳು ಜನಸಾಮಾನ್ಯರಿಗೋಸ್ಕರ ಮಾಡಿದ್ದು ಆ ದಿವ್ಯ ಶಕ್ತಿ ಪ್ರಯೋಗದಲ್ಲಿ. ಇನ್ನು ಮಿಕ್ಕಿದ ಬೀಜಾಕ್ಷರಗಳು ಸಾಧಕರು ಅನುಷ್ಠಾನ ಮಾಡಿ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೆ. ಆದರೆ ಜನಸಾಮಾನ್ಯರಿಗಾಗಿ ಮಾಡಿದ್ದು 4: ಓಂ, ಐ, ಹ್ರೀ, ಶ್ರೀ. ಈ 4 ಮಾತ್ರ. ಓಂ, ಐ, ಹ್ರೀ, ಶ್ರೀ. ಈ 4ಕ್ಕೆ ಯಾವ ನಿಯಮಗಳು ಇಲ್ಲ. ಓಂಕಾರಕ್ಕೂ ಅಷ್ಟೇ, ನೀನು ಯಾವಾಗ ಬೇಕೋ ಅವಾಗ ಓಂಕಾರ ಹೇಳ್ತಾ ಹೋಗ್ಬೋದು. ಓಂಕಾರ ಹೇಳ್ತೇನೆ ಸ್ನಾನ ಮಾಡ್ಕೊಂಡು ಕೂತ್ಕೊ ಅಂತ ಏನು ಹೇಳಲ್ಲ, ಬೆಳಗ್ಗೆ ಹೊತ್ತು ಅಂತ ಏನಿಲ್ಲ. ಅದು ವಿಶ್ವವ್ಯಾಪಕವಾದದ್ದು, ಪರಬ್ರಹ್ಮನ ತತ್ವವನ್ನು ಸಾರ್ತಕ್ಕಂಥದ್ದು. ಅದೇ ತರ ಬಹುಮುಖ್ಯವಾದದ್ದು ಹ್ರೀಂ. ಹ್ರೀಂ ಅದ್ರ ಪ್ರಯೋಗ ಏನಪ್ಪ ಅಂತ ಹೇಳಿದ್ರೆ, ನಾವು ಭೂಮಿಗೆ ಬರುವಾಗ ಭಗವಂತ ನಮ್ಮ ಜೊತೆ ಬಂದು ಲಗೇಜ್ ಕೊಟ್ಟು ಕಳಿಸಿರ್ತಾನೆ. ಅದೇ ಪ್ರಾರಬ್ಧ ಕರ್ಮ ಅಥವಾ ಪ್ರಾಚೀನ ಕರ್ಮ, ವೇದಾಂತದಲ್ಲಿ ವಾಸನೆ ಅಂತ ಕರೀತಾರೆ, ಇಂಗ್ಲಿಷಲ್ಲಿ ಪ್ರಿಮಿಟಿವ್ ಅಂತ ಕರೀತಾರೆ. ಅದಕ್ಕೆ ತಕ್ಕ ಹಾಗೆ ಈ ಜೀವನ ನಡೀತಿರುತ್ತೆ. ನಿನ್ನ ಜಾತಕವನ್ನ ತಗೊಂಡು ಹೋಗಿ ಯಾರಿಗಾರು ತೋರಿಸು, ಹೇಳ್ತಾರೆ ಕುಜ ದೋಷ ಇದೆ, ರಾಹು ದೋಷ ಇದೆ, ಪಿತೃದೋಷ ಇದೆ, ನಾಗದೋಷ ಇದೆ, ಸ್ತ್ರೀ ದೋಷ ಇದೆ, ಏನ್ ಬೇಕಾದ್ರೂ ಹೇಳ್ಬೋದು. ಇದೆಲ್ಲ ಸುಳ್ಳ?
ಸುಳ್ಳಲ್ಲ. ಈ ದೋಷಗಳು ಹೇಗೆ ಬಂತು? ಆಕಾಶದಿಂದ ಉದುರು ಬಿಡ್ತಾ ಜಾತಕದೊಳಕ್ಕೆ? ಅಲ್ಲ. ಈ ದೋಷಗಳು ಏನನ್ನ ತೋರಿಸ್ತಾ ಇದೆ ಅಂದ್ರೆ ನಿನ್ನ ಪ್ರಾರಬ್ಧದಲ್ಲಿ ಏನು ಅಡಗಿದೆ ಅನ್ನೋದನ್ನ ತೋರಿಸುತ್ತೆ. ನಿನ್ನ ಜಾತಕದ ದೋಷಗಳು ಇಟ್ಸ್ ಎ ಇಂಡಿಕೇಟರ್ ವಾಟ್ ಇಸ್ ದೇರ್ ಇನ್ ಯುವರ್ ಪ್ರಾರಬ್ಧ. ನಿನ್ನ ಪ್ರಾರಬ್ಧದಲ್ಲಿ ಏನಿದೆ ಅಂತ ತೋರಿಸುತ್ತೆ. ಈ ದೋಷಗಳಿರುವವರೆಗೆ ನೀನೇನೇ ಪ್ರಯತ್ನ ಮಾಡಿದ್ರು ಮುಂದಕ್ಕೆ ಹೋಗಕ್ಕಾಗಲ್ಲ. ಅದು ಎಲ್ಲರ ಅನುಭವನೂ ಕೂಡ. ಆದರೆ ಈ ದೋಷಗಳನ್ನ ಯಾವುದೇ ಒಂದು ಹವನ ಹೋಮ ಜಪ ತಪ ಮಾಡಿ ಕಳ್ಕೊಳ್ಳಕ್ಕಾಗಲ್ಲ. ಜಾತಕದಲ್ಲಿರುವ, ಐ ರಿಪೀಟ್ ಇಟ್, ಜಾತಕದಲ್ಲಿರುವ ಯಾವುದೇ ದೋಷಗಳನ್ನ ನೀನು ಹವನ ಹೋಮ ಜಪ ಏನ್ ಮಾಡಿ ಕಳ್ಕೊಳ್ಳಕ್ಕಾಗಲ್ಲ. ಇದು ನಂದಲ್ಲ, ಋಷಿಮುನಿಗಳ ಅನುಭವ, ಅವರ ಪ್ರಯೋಗದಲ್ಲಿ ಕಂಡುಕೊಂಡಿದ್ದು. ಹಾಗಾದ್ರೆ ನಾವೇನ್ ಮಾಡಬೇಕು ಅಂದ್ರೆ ಅದಕ್ಕೆ ಅವ್ರು ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಮೆಥಡ್ ಮಾಡೋದು. ದೋಷಗಳು ಬಂದಿರೋದ್ರಿಂದ ಪ್ರಾರಬ್ಧ ಬಂದಿದೆ, ಆ ಪ್ರಾರಬ್ಧನೇ ಕಡಿಮೆ ಮಾಡ್ಬಿಟ್ರೆ ಹೇಗೆ ಅಂತ. ಆ ಪ್ರಾರಬ್ಧ ಕಡಿಮೆ ಮಾಡೋಕೆ ಇರೋದು ಹ್ರೀಂ ಬೀಜಾಕ್ಷರ. ಅದಕ್ಕೆ ಬರೀ ಹ್ರೀಂ ಅನ್ನೋದನ್ನ ಸ್ವರಬದ್ಧವಾಗಿ ಉಚ್ಚಾರಣೆ ಮಾಡಬೇಕು. ಓಂ ಅನ್ನೋದು ಅಷ್ಟೇ ಸ್ವರಬದ್ಧವಾಗಿ ಮಾತ್ರ ಅದು ಶಕ್ತಿ ತುಂಬದು. ಓಂ ನಮಃ ಶಿವಾಯ ನಾಮಸ್ಮರಣೆ. ಶಕ್ತಿ ಪ್ರಯೋಗದಲ್ಲಿ ಓಂ ನಮಃ ಶಿವಾಯ, ಇದು ಶಕ್ತಿ ಪ್ರಯೋಗ. ನಾಮಸ್ಮರಣೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾಮಸ್ಮರಣೆಗಳು ನಿನ್ನ ಪರಕ್ಕೆ, ಇಹಕ್ಕೆ ಶಕ್ತಿ ಬೇಕಾದ್ರೆ ಸ್ವರಬದ್ಧವಾಗಿ ಬರಬೇಕು. ಹಾಗೆ ಹ್ರೀಂ ಬೀಜಾಕ್ಷರವನ್ನು ಕೂಡ ಸ್ವರಬದ್ಧವಾಗಿ ಹೇಳೋದ್ರಿಂದ ಆ ಶಕ್ತಿ ಉತ್ಪನ್ನ ಆಗುತ್ತೆ. ಅದೇನು ಮಾಡುತ್ತೆ? ನಿನ್ನ ಪ್ರಾರಬ್ಧವನ್ನ ಕಡಿಮೆ ಮಾಡುತ್ತೆ. ಯಾವಾಗ ನಿನ್ನ ಪ್ರಾರಬ್ಧ ಕಡಿಮೆ ಆಗತ್ತೆ ಆಗ ದೋಷ ತಾನೇ ತಾನಾಗಿ ಕಡಿಮೆ ಆಗತ್ತೆ. ಯಾವಾಗ ದೋಷ ಕಡಿಮೆ ಆಗತ್ತೆ ಆಗ ನೀನು ಅನ್ಕೊಂಡಿದ್ದು ಆಗ್ತಾ ಇರತ್ತೆ. ಯಾವಾಗ ನೀನು ಅನ್ಕೊಂಡಿದ್ದು ಆಗ್ತಿರತ್ತೆ ಅಪ್ಪಾಜಿ ಕುತ್ತಿಗೆಗೆ ದಪ್ಪ ದಪ್ಪ ಹಾರ ಬೀಳ್ತಾ ಇರತ್ತೆ. ನೀನು ಅನ್ಕೊಂಡೆ ಅಪ್ಪಾಜಿ ಏನೋ ಮಾಡ್ತಿದ್ದಾನೆ ಅಂತ, ಆದರೆ ನಿನ್ನ ಕೈಲೇ ಮಾಡಿಸ್ತಾ ಇರೋದು. ಯಾಕೆಂದ್ರೆ ಯಾವುದೇ ಹ್ರೀಂ ಬೀಜಾಕ್ಷರದಿಂದ ಯಾರಿಗೂ ಯಾವತ್ತೂ ತೊಂದರೆ ಆಗಲ್ಲ. ಇದು ಮಾಡಿದರೆ ಫಲ ಸಿಗತ್ತೆ, ಮಾಡದೇ ಇದ್ರೆ ಏನೂ ಆಗಲ್ಲ. ಇದು ಪೂರ್ಣವಾದಂಥ ಸ್ವತಂತ್ರವಾದಂಥ ಬೀಜಾಕ್ಷರ. ಇದಕ್ಕೆ ಯಾವ ನಿಯಮಗಳು ಇಲ್ಲ. ನಾನು ಪದೇ ಪದೇ ಹೇಳಿದ್ದೀನಿ ಇದನ್ನು. ಇದು ಹ್ರೀಂ ಬೀಜಾಕ್ಷರದ ಉಚ್ಚಾರಣೆಗೆ ಯಾವುದೇ ನಿಯಮಗಳಿಲ್ಲ. ಕೂತ್ಕೊಂಡಾಗ, ನಿಂತ್ಕೊಂಡಾಗ, ಮಲಿಕೊಂಡಾಗ, ಚಪ್ಪಲಿ ಹಾಕೊಂಡು ವಾಕಿಂಗ್ ಹೋಗುವಾಗ ಬೇಕಾದ್ರೂ ಹೇಳಬಹುದು. ಆದ್ರೆ ಸ್ವರಬದ್ಧವಾಗಿ ಹೇಳಬೇಕು. ಮನಸ್ಸಿನಲ್ಲಿ ಬೇಕಾದ್ರೂ ಹೇಳ್ಕೋಬಹುದು, ಬಾಯಿ ಬಿಟ್ಟು ಬೇಕಾದ್ರೂ ಹೇಳ್ಬೋದು. ಅದರಿಂದ ಹ್ರೀಂ ಬೀಜಾಕ್ಷರದಿಂದ ಯಾರಿಗೂ ಎಂದೂ ಯಾವತ್ತು ಕೆಡಕಾಗಿದ್ದಿಲ್ವೇ ಇಲ್ಲ. ಒಳ್ಳೇದಾಗಿದೆ. ಒಳ್ಳೇದಾಗದೆ ಅಂದ್ರೆ ಇಲ್ಲದೆ ಇರಬಹುದೇನೋ, ಅದು ಗೊತ್ತಿಲ್ಲ. ಆದರೆ ಆ ಹ್ರೀಂ ಬೀಜಾಕ್ಷರ ಅದು ಬೀಜಾಕ್ಷರವೇ ಆದರೂ ಎಲ್ಲ ನಿಯಮಗಳಿಂದ ಹೊರತಾಗಿದೆ. ಅದಕ್ಕೆ ಯಾವುದೇ ನಿಯಮಗಳಿಲ್ಲ. ಹಾಗಾಗಿ ಅಪ್ಪಾಜಿ ಬರುವಾಗಲೂ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಅಂತ ಸ್ವಾಗತ ಮಾಡೋದು. ಮಧ್ಯದಲ್ಲಿ ಕೂತಾಗಲೂ ಅಷ್ಟೇ ಓಂ, ಇಡೀ ಸಭಾಂಗಣ ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಬೀಜಾಕ್ಷರಗಳು ಗುರುವಿನಿಂದ ಉಪದೇಶ ಆಗಬೇಕು. ನಾನು ಒಂದು ಸರಿ ನಿನಗೆ ಹೇಳ್ಕೊಟ್ಟು ನೀನು ಹೇಳಿದ್ರೆ ಅದೇ ಉಪದೇಶ. ಉಪದೇಶ ಅಂದ್ರೆ ಟಬಲ್ ಹಾಕೊಂಡು ಹೇಳ್ಕೊಡ್ಬೇಕು ಅಂತ ಏನಿಲ್ಲ. ಒಂದ್ಸರಿ ನಾನು ಹೇಳಿಬಿಟ್ಟು ನೀನು ಹೇಳು ಅಂತ ಹೇಳಿದ್ರೆ ನಿನಗೆ ಉಪದೇಶ ಆಯಿತು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದೆಲ್ಲ ನೋಡ್ತೀವಿ. ಕಬೀರರು ರಾಮನ ಭಕ್ತರು. ಗಂಗಾ ನದಿ ತಟದಲ್ಲಿ ಒಬ್ಬ ಬ್ರಾಹ್ಮಣರಿದ್ರು, ಮಹಾ ಸಾತ್ವಿಕವಾದ. ಅವರನ್ನು ಕೇಳ್ಕೋತಾರೆ ಇವರು, ನನಗೆ ಉಪದೇಶ ಮಾಡಿ ಅಂತ. ಅವರು ಒಪ್ಪಲ್ಲ.
ಯಾಕೆಂದ್ರೆ ಈತ ಅನ್ಯ ಮತದವನು ಅಂತ. ಅದಕ್ಕೆ ಕಬೀರರು ಏನ್ ಮಾಡ್ತಾರೆ ಗೊತ್ತಾ, ಇವ್ರು ದಿನಾ ಬೆಳಗ್ಗೆ ಆ ಮಹಾನುಭಾವರು ಸ್ನಾನ ಮಾಡಕ್ಕೆ ಹೋಗ್ತಿದ್ರು ಗಂಗಾ ನದಿಗೆ. ಬೆಳಗ್ಗೆ ಜಾವನೆ ಹೊರಟೋದ್ರು, ಮೊದ್ದು ಕತ್ಲ ಇರುವಾಗ. ಒಂದಿನ ಈ ಕಬೀರ ಏನ್ ಮಾಡ್ತಾರೆ, ಆ ಮೆಟ್ಲ ಮೇಲೆ ಮಲಗ್ಬಿಡ್ತಾರೆ. ಇವರು ರಾಮ 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 ಅನ್ಕೊಂಡು ಕೈಯಲ್ಲಿ ತಂಬಿಗೆ ಹಿಡ್ಕೊಂಡು ಹೆಗಲ ಮೇಲೆ ಟಬಲ್ ಹಾಕೊಂಡು ಕಚ್ಚೆ ಬಿಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ರಾಮ 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 ಅಂತ ದಡ ದಡ ಅಂತ ಬರ್ತಿದ್ದಾರೆ. ಬರುವಾಗ ಅವನ ಮೇಲೆ ಕಾಲಿಟ್ಟು ಬಿಡ್ತಾರೆ. ಕಾಲಿಟ್ಟ ತಕ್ಷಣ ಅವ್ರಿಗೆ ಅನ್ಸತ್ತೆ ರಾಮ ಅಂದ್ರು. ತಕ್ಷಣ ಕಬೀರ ನಮಸ್ಕಾರ ಹೇಳ್ದ, ನನಗೆ ಉಪದೇಶ ಆಯ್ತು, ನಾನು ಹಿಂಗೆ ಬರ್ತೀನಿ. ನಮ್ಮಲ್ಲಿ ಕೆಲವನ್ನ ತುಂಬಾ ಅಪಾರ್ಥ ಮಾಡಿಕೊಂಡು ಉಪದೇಶ ಅಂದ್ರೆ ಹೀಗೆ ಇರಬೇಕು ಹಾಗೆ ಇಲ್ಲ. ಗುರು ನಿನ್ನ ಕೂರ್ಸೊಂದ್ಸರಿ ಹೇಳ್ದ ಮುಗಿದೋಯ್ತು. ಅವನ ಯಾತಿಕಾರರು ಹೇಳಿಲ್ಲ, ಅಪ್ಪಾಜಿ ನಿನಗೆ ಒಂದು ಸರಿ ಮಗು ಓಂ ಹ್ರೀಂ ಪರಾಶಕ್ತಿ ಹೇಳ್ತಾ ಇರು ಅಂತ ಹೇಳಿದ್ರೆ ಸಾಕು, ನಿನಗೆ ಉಪದೇಶ ಆಯ್ತು. ಅದೇ ಗುರು ಉಪದೇಶ. ಯಾಕಾಗಿ ಸಾರ್ವಜನಿಕವಾಗಿ ಹೇಳ್ತಾರೆ ಅಂದ್ರೆ ಇದಕ್ಕೆ ಯಾವುದೇ ನಿಯಮಗಳಿಲ್ಲ. ಅದೇ ಬೇರೆ ಬೀಜಾಕ್ಷರಗಳ ಗಪ್ಪಕ್ಕೆ ಯಾವತ್ತೂ ಹೇಳಲ್ಲ, ಹೇಳಕ್ಕಾಗಲ್ಲ. ಯಾವುದಕ್ಕೆ ನಿಯಮಗಳಿದೆ ಅದನ್ನು ಸಾರ್ವಜನಿಕವಾಗಿ ಹೇಳಕ್ಕಾಗಲ್ಲ. ಅದು ಅವರ ಅನುಷ್ಠಾನಕ್ಕೆ ಬಿಟ್ಟಿದ್ದು, ಅದು ನಿನಗೆ ಹೇಳಲ್ಲ. ನಿನಗೆ ಸಾರ್ವಜನಿಕವಾಗಿ ಯಾವುದನ್ನ ಹೇಳಬಹುದು, ಯಾವುದರಿಂದ ನಿನಗೆ ತೊಂದರೆ ಆಗಲ್ಲ ಅದನ್ನು ಮಾತ್ರವೇ ಹೇಳ್ತಕ್ಕಂಥದ್ದು. ಅದರಲ್ಲಿ ಬಹುಮುಖ್ಯವಾದದ್ದು ಹ್ರೀಂ ಅಂತಕ್ಕಂಥ ಬೀಜಾಕ್ಷರ. ಯಾಕೆಂತ ಹೇಳಿದ್ರೆ ಅದರ ವೈಶಿಷ್ಟ್ಯ ಎಷ್ಟಿದೆ ಅಂತ ಹೇಳಿದ್ರೆ, ಶಂಕರ ಭಗವತ್ಪಾದರು ಕಲ್ಯಾಣ ವೃಷ್ಟಿಸ್ತವ ಅಂತ ಹೇಳಿ 15 ಬೀಜಾಕ್ಷರಗಳು, ಅದರ ಒಂದೊಂದು ಬೀಜಾಕ್ಷರವನ್ನು ಸೇರಿಸಿ ಪಂಚದಶಿ ಮಂತ್ರದನ್ನು ಹೇಳ್ತಾರೆ. ಪಂಚದಶಿ ಮಂತ್ರದಲ್ಲಿ 3 ಸರಿ ಹ್ರೀಂ 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 ಅಂತ ಬರುತ್ತೆ. ಆ ಹ್ರೀಂನ ಮಹತ್ವವನ್ನು ಹೇಳ್ತಾರೆ. ಅಂದ್ರೆ ಅದರಿಂದ ನಿನಗೆ ಗೊತ್ತಾಗತ್ತೆ ಅದು ಎಷ್ಟು ಶ್ರೇಷ್ಠವಾದದ್ದು ಮತ್ತೆ ಯಾವುದೇ ನಿಬಂಧನೆಗಳು ಅದಕ್ಕಿಲ್ಲ ಅಂತಕ್ಕಂಥದ್ದನ್ನ. ಹ್ರೀಂಕಾರಮೇವ ತವ ನಾಮ ಗೃಹ್ಣಂತಿ ವೇದ ಮಾತಸ್ತ್ರಿಕೋಣ ನಿಲಯೇ ತ್ರಿಪುರೇ ತ್ರಿನೇತ್ರೇ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹ್ರೀಂ ಅಂದ್ರೆ ಏನು? ತಾಯಿ, ಶ್ರೀಚಕ್ರವಾಸಿನಿ, ತ್ರಿಪುರೆ, ತ್ರಿನೇತ್ರಿಯಾದ ನಿನ್ನನ್ನು ವೇದಗಳು ಹ್ರೀಂಕಾರ ಎಂದು ಹೇಳುತ್ತವೆ. ಹ್ರೀಂಕಾರ ಅಂದ್ರೆ ಜಗನ್ಮಾತೆ. ನೀ ಲಲಿತಾ ಲಲಿತಾ ಓಂ ಶ್ರೀಂ ಲಲಿತಾ ಅಂದ್ರೂ ಒಂದೇ, ಅದಕ್ಕಿಂತ ಹೆಚ್ಚಿಂದು ಹ್ರೀಂ ಅಂತಕ್ಕಂಥದ್ದು ಅನ್ನೋದನ್ನ ಶಂಕರರು ನಮೂದು ಮಾಡ್ತಾರೆ ಕಲ್ಯಾಣ ವೃಷ್ಟಿಸ್ತವದಲ್ಲಿ. ಯಾಕೆಂದ್ರೆ ನೀ ಲಲಿತಾನು ನಾಮಸ್ಮರಣೆಗಿಂತ ಹ್ರೀಂಕಾರ ಯಾಕೆ ಶ್ರೇಷ್ಠವಾದದ್ದು ಅಂದ್ರೆ, ವೇದಗಳು ಆ ತ್ರಿನೇತ್ರೆ ಶ್ರೀಚಕ್ರವಾಸಿನಿ ಅವಳನ್ನೇನಂತ ಕರೆಯುತ್ತೆ? ಹ್ರೀಂ ಅಂತ ಕರೆಯುತ್ತೆ. ಅಂದ್ರೆ ಅದು ಎಷ್ಟು ಜಗದ್ವ್ಯಾಪಕ ಅಂತ ಕರೆಯುತ್ತೆ. ಮುಂದೆ 11ನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರೆ, ಹ್ರೀಂ ಹ್ರೀಂ ಇತಿ ಪ್ರತಿದಿನಂ ಜಪತಾಂ ತವಾಕ್ಯಂ ಕಿಂ ನಾಮ ದುರ್ಲಭೆಹ ತ್ರಿಪುರಾದಿವಾಸೇ. ಯಾರು ದಿನಕ್ಕೆ 3 ಸರಿ ನಾವೇ ಹ್ರೀಂ ಹ್ರೀಂ ಅಂತ ಹೇಳ್ತಾರೆ, ಅವರಿಗೆ ದುರ್ಲಭವಾದದ್ದು ಯಾವುದೂ ಇಲ್ಲ. ಶಂಕರರು ಅನುಷ್ಠಾನದ ಬಗ್ಗೆ ಹೇಳಲ್ಲ. ಯಾಕೆ ಅವರೇ ಇಡೀ ಜಗತ್ತಿಗೆ ಹೇಳ್ತಾರೆ ಅಂದ್ರೆ ಅದರ ಮಹತ್ವ ಆಗಿದೆ. ಯಾರು ಬೇಕಾದ್ರೂ ಹೇಳ್ಬೋದು. ಹೇಳಿದ್ರೆ ಏನಾಗತ್ತೆ, ಅವರಿಗೆ ದುರ್ಲಭವಾದದ್ದು ಯಾವುದೂ ಇಲ್ಲ. ಬರೀ ಅಷ್ಟೇ ಹೇಳಿ ನಿಲ್ಲಿಸ್ಲಿಲ್ಲ. ಅಷ್ಟೇ ಹೇಳಿ ನಿಲ್ಲಿಸಿದ್ರೆ ಚೆನ್ನಾಗಿತ್ತು. ಮುಂದಿನದನ್ನ ಹೇಳಿದಾಗ ನಾನು ನೋಡಿದಾಗ ಒಂದು ಅರ್ಧ ದಿನ ಹತ್ಬಿಟ್ಟಿದ್ದೀನಿ. ಶಂಕರರು ಮುಂದುವರಿಸಿ ಹೇಳ್ತಾರೆ, ಹ್ರೀಂ ಹ್ರೀಂ ಇತಿ ಪ್ರತಿದಿನಂ ಜಪತಾಂ ತವಾಕ್ಯಂ ಕಿಂ ನಾಮ ದುರ್ಲಭಮೆಹ ತ್ರಿಪುರಾದಿವಾಸೇ ಮಾಲಾ ಕಿರೀಟ ಮದವಾರಣ ಮಾನನೀಯ ತಾನ್ ಸೇವತೆ ವಸುಮತಿ ಸ್ವಯಮೇವ ಲಕ್ಷ್ಮೀ. ನೀನು ಹ್ರೀಂಕಾರವನ್ನು ಉಚ್ಚಾರಣೆ ಮಾಡುವುದರಿಂದ ಏನಾಗತ್ತೆ ಅಂದ್ರೆ, ಹಾರ ಕಿರೀಟಗಳನ್ನು ಧರಿಸಿ ಮದ್ದಾನೆಯ ಮೇಲೆ ಮೆರೆಯುವ ಲಕ್ಷ್ಮೀ ದೇವಿಯೇ ಧನ ಧಾನ್ಯ ಸ್ವರೂಪಳಾಗಿ ಅವರ ಬಳಿಗೆ ಬರುತ್ತಾಳೆ, ಅವರ ಸೇವೆಗೈಯುತ್ತಾಳೆ. ನೀನು ಲಕ್ಷ್ಮೀ ಸೇವೆ ಮಾಡೋದಲ್ಲ, ಲಕ್ಷ್ಮಿಯೇ ಬಂದು ನಿನ್ನ ಸೇವೆ ಮಾಡ್ತಾಳೆ. ಯಾವಾಗ? ಹ್ರೀಂ 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 ಅಂದ್ರೆ ಆ ಹ್ರೀಂಕಾರದ
ಮಹತ್ವವನ್ನು ಹೇಳ್ತಾ ಇರೋದು ಯಾರು? ಅದ್ವೈತದ ತುತ್ತ ತುದಿಗೇರಿದ ಶಂಕರ ಭಗವತ್ಪಾದರು. ಇದು ಜನಸಾಮಾನ್ಯರು ಹೇಳಲಿ ಅನ್ನೋ ಉದ್ದೇಶದಿಂದ ಆ ದಿವ್ಯತೆಯನ್ನ, ಶಕ್ತಿಯನ್ನ ಹೇಳೋಕ್ಕೋಸ್ಕರ ಹ್ರೀಂ ಹ್ರೀಂ ಇತಿ ಪ್ರತಿದಿನಂ ಜಪತಾಂ ತವಾಕ್ಯಂ ಕಿಂ ನಾಮ ದುರ್ಲಭಮಃ ತ್ರಿಪುರಾದಿವಾಸೆ ಮಾಲಾ ಕಿರೀಟ ಮದವಾರಣಮಾನನೀಯ ತಾನ್ ಸೇವತೆ ವಸುಮತಿ ಸ್ವಯಮೇವ ಲಕ್ಷ್ಮೀ. ಹ್ರೀಂಕಾರದ ಬೀಜಾಕ್ಷರ. ಯಾಕಿದನ್ನ ಮತ್ತೆ ಹೇಳ್ತೀನಿ, ಬಹಳ ಹಿಂದೆ ಹೇಳಿದ್ದೆ, 5 ವರ್ಷದ ಹಿಂದೆ ಹೇಳಿದ್ದೆ. ಈ ಬೀಜಾಕ್ಷರದಿಂದ ಎಂದಿಗೂ ಯಾರಿಗೂ ಯಾವುದೇ ತೊಂದರೆ ಆಗಲ್ಲ. ಒಂದು, ಅದಕ್ಕೆ ನಾನು ನಿನಗೆ ಪಾಸಿಟಿವಿಟಿ ನೆಗೆಟಿವಿಟಿ ಪೂಜೆ ಮಾಡುವಾಗಲೂ ಹೇಳಿರೋದು, ನೀವು ಮಾಡಿದ್ರೆ ಉಂಟು, ಮಾಡದೇ ಇದ್ರೆ ನಿನಗೇನು ಸಿಗಲ್ವೇ ಹೊತ್ತು ನಿಂಗೆ ತೊಂದರೆನಂತೂ ಆಗಲ್ಲ. ದಟ್ ಕೇರ್ ಅಪ್ಪಾಜಿ ಹ್ಯಾಸ್ ಟೇಕನ್ ಫಾರ್ ಎವ್ರಿಥಿಂಗ್. ಶಕ್ತಿ ಪ್ರಯೋಗದಲ್ಲಿ ಆ ಗುರುವಾಗಿ ನಾನು ಆ ಸ್ಥಾನದಲ್ಲಿ ಲಕ್ಷಾಂತರ ಜನರಿಗೆ ಹೇಳಬೇಕಾದಾಗ ಏನು ಎಚ್ಚರಿಕೆ ತಗೋಬೇಕೆಲ್ಲವನ್ನ ತಗೋತಾನೆ ಇರೋದು. ಅದರಿಂದ ಹ್ರೀಂಕಾರ ಅಂತಕ್ಕಂಥದ್ದು ಅದು ಜಗತ್ತಿಗೆ ಕೊಟ್ಟಂಥದ್ದು. ಓಂ ಮತ್ತು ಹ್ರೀಂ ಬಹುಮುಖ್ಯವಾದದ್ದು. ಐಂ ಶ್ರೀಂ ಪ್ರಯೋಗಗಳು ಕಡಿಮೆ ಇದೆ, ಪ್ರಯೋಗ ಜಾಸ್ತಿ ಇರೋದು ಎರಡೇ, ಓಂ ಮತ್ತು ಹ್ರೀಂ. ಸತ್ಯ ಹೇಳಬೇಕು ಅಂದ್ರೆ ಓಂ ಅಂತಕ್ಕಂಥದ್ದು ಪರಕ್ಕೆ, ಹ್ರೀಂ ಅಂತಕ್ಕಂಥದ್ದು ಇಹಕ್ಕೆ. ಅದಕ್ಕೆ ಪ್ರತಿಯೊಬ್ಬ ಸನ್ಯಾಸಿಯು ದಿನಕ್ಕೆ ಕನಿಷ್ಠ 1 ಲಕ್ಷ ಪ್ರಣವ ಜಪ ಓಂಕಾರ ಹೇಳಬೇಕು ಅಂತಿದೆ. ಗೃಹಸ್ಥರಿಗೆ ಅವರ ಕಷ್ಟ ಕಾರ್ಪಣ್ಯವನ್ನು ಕಡಿಮೆ ಮಾಡ್ಕೊಳ್ಳೋಕೆ, ಅವರ ನೋವನ್ನು ಕಡಿಮೆ ಮಾಡ್ಕೊಳ್ಳೋಕೆ, ಅವರ ಕೋರಿಕೆಯನ್ನು ಈಡೇರಿಸಿಕೊಳ್ಳೋಕೆ, ಅವರ ಅನಾರೋಗ್ಯವನ್ನು ಹೊರಗೆ ಬರೋಕ್ಕೆ ಅವರು ಕೊಟ್ಟಂತ ಮಹತ್ತರವಾದ ಕೊಡುಗೆ ಹ್ರೀಂ. ಅದಕ್ಕೆ ಶಂಕರ ಭಗವಾನ್ ಹೇಳಿದ್ರು, ಹ್ರೀಂ 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 ಹೇಳು ಏನೆಲ್ಲ ಆಗತ್ತೆ ಅಂತ ಹೇಳಿ. ಅದೇ ಉದ್ದೇಶದಿಂದ ಅಪ್ಪಾಜಿ ನಿನಗೆ ದುರ್ಗಾ ಸಪ್ತಶತಿ ಶ್ಲೋಕಗಳನ್ನು ಕಳಿಸ್ಲಿಲ್ಲ. ಅವ್ರಿಗೆ ಬರಲ್ಲ ಅಂತಲ್ಲ, ನಿನಗೆ ಅದನ್ನ ಹೇಳ್ಬೋದಿತ್ತು ಲಲಿತಾ ಸಹಸ್ರನಾಮ ತರನೆಯ. ಯಾಕೆಂದ್ರೆ ದುರ್ಗಾ ಸಪ್ತತಿಯ ಶ್ಲೋಕಗಳನ್ನು ನೀನು ಹೇಳುವಾದ್ರೆ ನೀನು ನಿಯಮಗಳನ್ನು ಪಾಲನೆ ಮಾಡಬೇಕು. ಅದು ಶಕ್ತಿ ಪ್ರಯೋಗದಲ್ಲಿ ಬರುತ್ತೆ. ನನಗೆ ಗೊತ್ತು ನೀನಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂತ, ಆದರೆ ಅದನ್ನು ಮಾಡಿ ಶಕ್ತಿ ಪಡ್ಕೊಂಡಿರೋ ನಾನು ನಿನಗೆ ಅದನ್ನು ಕಥೆ ರೂಪದಲ್ಲಿ ಹೇಳಿದೆ. ಆ ಶಕ್ತಿ ಉಳಿಬೇಕು, ನಿನಗೆ ತೊಂದರೆ ಆಗಬಾರ್ದು. ನಿನಗೆ ಆ ಶಕ್ತಿ ನಿನ್ನ ಜೀವನದಲ್ಲಿ ಉಪಯೋಗ ಆಗಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂದ್ರೆ ಕಥೆಯ ರೂಪದಲ್ಲಿ ಹೇಳಿ ಕಳಿಸಿದ್ದು. 5 ಆಡಿಯೋಗಳನ್ನು ಕಳಿಸಿ, ಕೇಳು ಮಗು ಇದನ್ನ, ನೀನು ಹೇಳು ಅಂತ ಹೇಳಿಲ್ಲ, ಕೇಳು ಇದನ್ನ, ಕೊನೆ ದಿನ ಮೊಸರನ್ನ ನೈವೇದ್ಯ ಮಾಡು. ಕೆಲವರು ಕೇಳಿದ್ರು, ಅಪ್ಪಾಜಿ ನೀವು ದುರ್ಗಾ ಸಪ್ತಶಿ ಕಲಿಸಿ ಅಂತ. ನಾ ಕಲಿಸೋದಲ್ಲ, ಇದೆಲ್ಲ ಶಕ್ತಿ ಪ್ರಯೋಗದಲ್ಲಿ ಹೇಗೆ ಉಪಯೋಗ ಆಗಬೇಕು. ಆ ಶಕ್ತಿ ಪ್ರಯೋಗ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು. ಅದೇ ತರ ಮುಂದೆ ತಗೊಂಡಿದ್ದೆ ಯಾವುದನ್ನ, ಹಣಕಾಸಿನ ತೊಂದರೆ, ಉದ್ಯೋಗದ ತೊಂದರೆ, ಕುಟುಂಬದ ಸಾಮರಸ್ಯದ ತೊಂದರೆ, ಸಂತಾನ ಸಮಸ್ಯೆ, ಈ ಪ್ರಮುಖವಾದದ್ದನ್ನು ಮತ್ತು ಅನಾರೋಗ್ಯ, ಈ ಪ್ರಮುಖವಾದಕ್ಕೋಸ್ಕರ ತಗೊಂಡಿದ್ದೆ ಅಥರ್ವಣ ವೇದದ ಲಕ್ಷ್ಮೀ ಹೃದಯ ರಹಸ್ಯ. ಇದು ಅಷ್ಟೇ ಬಹಳ ಶ್ರೇಷ್ಠವಾದಂಥ ಶಕ್ತಿ ಪ್ರಯೋಗ. ಆದರೆ ಯಾವತ್ತೂ ತೊಂದರೆ ಆಗಲ್ಲ. ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ನನಗೆ ಬರುವುದನ್ನೆಲ್ಲ ನೀನು ಕಲಿಸಲ್ಲ, ಯಾಕೆಂದ್ರೆ ನೀನು ಅಂತಲೇ ಇರಕ್ಕಾಗಲ್ಲ. ಆದರೆ ನಿನಗೇನು ತೊಂದರೆ ಆಗದೆ ಎಷ್ಟು ಉಪಯೋಗ ನೀವು ಪಡ್ಕೋಬಹುದು ಅನ್ನೋದಕ್ಕೋಸ್ಕರವೇ ಲಕ್ಷ್ಮೀ ಹೃದಯ ರಹಸ್ಯ. ವಾಸ್ತವವಾಗಿ ಅದರ ಪ್ರತಿಯೊಂದು ಶ್ಲೋಕವೂ ನಿನಗೆ ಬರಬೇಕು, ನೀನು ಕೂಡ ಅದನ್ನು ಹೇಳಬೇಕು ಅನ್ನೋದು ನನ್ನ ಅಪೇಕ್ಷೆ. ಮನಸ್ಸಿನಲ್ಲಿದೆ, ಆದರೆ ಅದು ಆಗಿಲ್ಲ. ಸದ್ಯದಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡಿ ನಿನಗೆ ಹೇಗೆ ಲಲಿತಾ ಸಹಸ್ರನಾಮವನ್ನು ಕಲಿಸ್ದೆ ಹಾಗೆ ನಿನಗೂ ಲಕ್ಷ್ಮೀ ಹೃದಯ ರಹಸ್ಯವನ್ನು ಕಲಿಸೋಗ್ತೀನಿ ನಾನು. ಯಾಕೆಂದ್ರೆ ಈ ದೇಹ ಯಾವತ್ತೂ ಹೊರಟೋಗ್ಬಿಡ್ಬೋದು, ಆದರೆ ಶಕ್ತಿ ಪ್ರಯೋಗ ಮಾತ್ರ ಯಾವುದನ್ನ ನಿನಗೆ ಕಲಿಸ್ಬೇಕು, ಯಾವುದನ್ನ ನಿನಗೆ ಹೇಳಬೇಕು ಅದಷ್ಟು ಮಾತ್ರವೇ ಅಪ್ಪಾಜಿ ಮಾಡ್ತಿದ್ದಾರೆ ಹೊರತು ಅವ್ರಿಗೆ ಬೇರೆ ಬರಲ್ಲ ಅಂತಲ್ಲ. ನನ್ನ ಅನುಷ್ಠಾನಕ್ಕೆ ನಾವು ಬೇರೆ ಬೇಕಾದಷ್ಟು ಇಟ್ಕೊಂಡಿರ್ತೀವಿ. ನಿನಗೆ ಗೊತ್ತಿದೆ ರಹಸ್ಯ ಮಂತ್ರ ಅಂತ ಹೇಳಿ, ಅದನ್ನು ಎಲ್ರಿಗೂ ಎಲ್ಲದಕ್ಕೂ ಹೇಳೋಕ್ಕೂ ಆಗಲ್ಲ.
ಹಾಗಾಗಿ ಶಿಷ್ಯರನ್ನು ಆಯ್ಕೆ ಮಾಡಿಕೊಂಡು ಆ ಶಿಷ್ಯರಿಗೆ ಮಾತ್ರವೇ ಅದನ್ನು, ಯಾಕೆಂದ್ರೆ ಅದು ನಿಯಮಗಳನ್ನು ಪಾಲನೆ ಮಾಡುವ ಶಕ್ತಿ ಯಾರಿಗಿದೆ ಅವರನ್ನು ಮಾಡಿಕೊಂಡು ಅವರಿಗೆ ಮಾತ್ರವೇ ಅದನ್ನೆಲ್ಲ ಬೋಧನೆ ಮಾಡೋದು. ಮೊದಲು ಆ ಥರ ಕೊಟ್ಟಿದ್ದು ಸಂಧ್ಯಾ ಸಾಯಿ. ಈಗ 4 ಜನ ಶಿಷ್ಯರಿದ್ದಾರೆ. ಒಂದು ಸಂಧ್ಯಾ ಸಾಯಿ, 2 ಸುಬ್ರಹ್ಮಣ್ಯಂ ಶ್ರೀಮಂತ ಅಣ್ಣಯ್ಯ, 3ನೇದು ಶುಭಶ್ರೀ, ನಾನೀಗ ಕೊಟ್ಟಿರುವ ಹೆಸರು ಲಕ್ಷ್ಮಿ, 4ನೇದು ಪ್ರತಿಭಾದೇವಿ, ನಾನಿಟ್ಟಿರುವ ಹೆಸರು ಸರಸ್ವತಿ. ಲಕ್ಷ್ಮಿಗೆ ಅವಕಾಶ ಆಯಿತು, ಅವತ್ತು ಅಮಾವಾಸ್ಯೆ ಇತ್ತು, ಕನಗಾಪುರಕ್ಕೆ ಹೋಗಿದ್ವಿ. ಭೀಮಾ ಅಮರಜಾ ಸಂಗಮ, ಇದಕ್ಕಿಂತ ಒಳ್ಳೆ ಜಾಗ ಇದೆಯಾ, ಇದಕ್ಕಿಂತ ಒಳ್ಳೆಯದು ಅಂತ ಹೇಳಿ ಅವತ್ತು ನದಿ ಒಳಗೆ ಕುಕ್ಕೆ ಮಟ್ಟದವರೆಗೆ ಅದು ಇರುದೇ ಹಾಗೆ ಕೆಲವು ನಿಯಮಗಳಿದೆ, ಹೇಗೆ ಮಂತ್ರೋಪದೇಶ ಆಗಬೇಕು ಅಂತೇಳಿ ಆವತ್ತು ಆಕೆಗೆ ಕೊಟ್ಟಿದ್ದು. ಇನ್ನಿಬ್ಬರಿಗೆ ಆಗಬೇಕಾಗಿದ್ದು ಸುಬ್ರಹ್ಮಣ್ಯ ಮತ್ತು. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಶಕ್ತಿ ಪ್ರಯೋಗದಲ್ಲಿ ತನ್ನದೇ ಆದಂಥ ಕೆಲವು ವೈಶಿಷ್ಟ್ಯಗಳಿದೆ ಮತ್ತು ಇಟ್ ಕ್ಯಾನ್ ಡೂ ವಂಡರ್ಸ್ ಆನ್ ದಿ ಅರ್ತ್. ಜನಸಾಮಾನ್ಯರಿಗೆ ಹೇಳುವಾಗ ಅವರಿಗೆ ಉಪಯೋಗ ಆಗಬೇಕು, ಆದರೆ ಎಂದಿಗೂ ಅವರಿಗೆ ತೊಂದರೆ ಆಗಬಾರ್ದು. ಆ ನಿಯಮಗಳನ್ನು ಅಪ್ಪಾಜಿ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ನನಗೆ ಬರುವುದೆಲ್ಲ ನಿನಗೆ ಕಲ್ಸಲ್ಲ, ಕಲ್ಸಕ್ಕಾಗೋದೂ ಇಲ್ಲ, ಕಲ್ಸಕ್ಕಾದ್ರೆ ನೀನು ಉಳಿಯೋದು ಇಲ್ಲ. ಬಹಳ ಎಚ್ಚರಿಕೆಯಾಗಿರ್ಬೇಕು. ಶಿಷ್ಯರಿಗೆ ಹೇಳುವಾಗಲೂ ಅಷ್ಟೇ, ಅವರ ಹಂತಗಳನ್ನು ನೋಡಿ 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 ಆಮೇಲೆ ಕಲಿಸ್ಬೇಕು. ಇವುಗಳ ಪ್ರಭಾವ ಎಷ್ಟಿರುತ್ತೆ ಅಂತಂದ್ರೆ, ನಿನಗದಕ್ಕೆ ಉದಾಹರಣೆ ಬೇಕು ಅಂತ ಹೇಳಿದ್ರೆ, ನೀನ್ ಎದುರುಗಡೆ ಕೂತಿರೋ ಅಪ್ಪಾಜಿನ ನೋಡಿ. ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಆಧ್ಯಾತ್ಮಿಕತೆಯ ಪರಂಪರೆಗೆ ಕೈ ಹಾಕಿ ಅದರ ಆಳಕ್ಕೆ ಇಳಿದಾಗ ಏನಾಗತ್ತೆ ಅಂತೇಳಿ, ನಿಜವಾದಂತಹ ಅನುಷ್ಠಾನಕ್ಕೆ ಕೈ ಹಾಕಿದ್ರೆ ಏನಾಗ್ಬೋದು. ಅಪ್ಪಾಜಿ ಆಗಿರೋದು 1% ಅಷ್ಟೇ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದಷ್ಟು 100ಕ್ಕಿಂತ ಹೆಚ್ಚು ಇದಿದೆ. ನಾನಿವತ್ತು ಅನ್ನಪೂರ್ಣೇಶ್ವರಿ ಹೊರನಾಡು ಹೋದೆ, ತಾಯಿ ಮುಂದೆ ನಿಂತು ಏನು ನನಗೆ ಅರ್ಥನೇ ಆಗಲಿಲ್ಲ. ಅಪ್ಪಾಜಿ ಕಾಲಿಂದ ನೋಡಿದ್ರೆ ಛತ್ರ ಚಾಮರಗಳನ್ನು ಹಿಡಿದು ವೇದ ಘೋಷ ಮಾಡಿಕೊಂಡು ಕುಂಭ ಸ್ವಾಗತ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅನ್ಸುತ್ತೆ ನೋಡು. ತಾಯಿ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಆರತಿ ಎಲ್ಲ ಮಾಡಿ, ಸಾಧ್ಯವೇ ಇಲ್ಲ ನಿನಗೆ. ಯಾರಿಗೆ? ನಾನು ಅಲ್ಲೇ ಇದ್ದೆ, ಅಮ್ಮ ಏನಮ್ಮ ಇದು, ನೀನು ಏನ್ ಮಾಡ್ತಾ ಇದ್ದೀಯ ನೀನು? ಯಾಕಿದ್ ಹೇಳ್ತಿದ್ದೀನಿ ಅಂದ್ರೆ, ಇದು ಒಂದ್ ಕಡೆ ಅಲ್ಲ, ಮೊನ್ನೆ ಸಿಗಂದೂರ್ಗೆ ಹೋದಾಗ್ಲೂ ಅಷ್ಟೇ, ಯಾರಿಗೂ ಏನು ಅವರೇ ಸಿಗಂದೂರ್ಗೆ ಹೋದಾಗ್ಲಂತೂ ಅವರು ದುರ್ಗಾ ಸಂಸ್ಥಾನಕ್ಕೆ ಅಂತ ಹೇಳಿ ಅವರೇ ಕಾಣಿಕೆ ಕೊಟ್ಟು ಕಳಿಸಿದ್ರು. ತುಂಬ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ತಾಯಿ ದರ್ಶನ ಮಾಡಿಸಿ ಅಲ್ಲೇ ಕೂತು ನಾವು ಲಲಿತಾ ಸಹಸ್ರನಾಮ ಪಾರಾಯಣನೂ ಮಾಡಿ ಬಂದ್ವಿ. ಯಾಕೆಂದ್ರೆ ಆ ಶಕ್ತಿ ಪ್ರಯೋಗದಲ್ಲಿ ನಿಮಗೆ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಅಷ್ಟೆತ್ತಕ್ಕೆ ತಗುತ್ತೆ, ಆದ್ರೆ ಅವನ ಎಚ್ಚರಿಕೆಯನ್ನು ವಹಿಸ್ಬೇಕು, ಅಷ್ಟೇ ಎಚ್ಚರಿಕೆಗಳನ್ನು ವಹಿಸ್ಬೇಕು. ಹಾಗಾಗಿ ಈ ಎಲ್ಲ ಎಚ್ಚರಿಕೆಗಳನ್ನು ವಹಿಸಿ 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 ಅದರ ಮಧ್ಯದಲ್ಲಿ ನಿನಗೇನಾಗಬೇಕು? ಒಂದು ಟೀಮ್ ಆಫ್ ಡಾಕ್ಟರ್ಸ್ ಬಂದಿದ್ರು, ಸುಮಾರು ಒಂದು 20-22 ಜನ, ಎಲ್ಲ ಗೈನಕಾಲಜಿಸ್ಟ್ಗಳು ಬಂದವರು. ಒಂದೇ ಪ್ರಶ್ನೆ, ಕೆಲವರು ಗ್ರೂಪಲ್ಲಿ ಇದ್ದಾರೆ, ಕೆಲವರು ಗ್ರೂಪಲ್ಲಿ ಇಲ್ಲ. ಕೇಳಿದ್ರು, ನಿಮ್ಮಿಂದ ಒಂದು ನಮಗೆ ಉತ್ತರ ಬೇಕು ಅಂತ. ಏನು ಅಂದೆ? ನಿಮ್ಮ ಆಡಿಯೋಗಳನ್ನು ನಾವು ಕೇಳ್ತಾ ಇರ್ತೀವಿ, ಅವು ಜನ ಹೇಳೋದನ್ನ ನಾವು ರಿಪೋರ್ಟ್ ನೋಡಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಹೇಳುತ್ತಾ ಇರುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗಿದೆ, ಪ್ಲೆಸೆಂಟಾ ಕೆಳಗೆ ಬಂದಿದೆ, ವಾಟರ್ ಲೆವೆಲ್ ಕಡಿಮೆ ಆಗಿದೆ, ಅಥವಾ ಈ ಮಗುಗೆ ನಾಳೆ ದಿನ ಹುಟ್ಟುವಾಗ ಅದಕ್ಕೆ ಅಂಗವಿಕಲತೆ ಅಥವಾ ಮನೋವಿಕಲತೆ ಉಂಟಾಗತ್ತೆ ಅಂತ ನಾವು ರಿಪೋರ್ಟ್ ಮಾಡಿ ಹೇಳಿರ್ತೀವಿ. ತೆಗೆಸ್ಬಿಡಿ ಅಂತಲೂ ಹೇಳಿರ್ತೀವಿ. ಡಾಕ್ಟರ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಆಮೇಲೆ ಒಂದು 10 ದಿನ ಬರ್ತಾರೆ. ಆಮೇಲೆ ಗೊತ್ತಿರತ್ತೆ ಅವರು ನಿಮ್ಮ ಆಶೀರ್ವಾದ ತಗೊಂಡು ಬಂದ್ರು ಅಂತ. ನಾವು ಮತ್ತೆ ಸ್ಕ್ಯಾನ್ ಮಾಡಿದಾಗ ಅವ್ರ ಮಗು 100% ಚೆನ್ನಾಗಿದೆ ಅಂತ ನಮಗೆ ಗೊತ್ತಂತೆ. 2 ರಿಪೋರ್ಟ್ ನಮ್ಮ ಕೈಯಲ್ಲಿ ಇದೆ, ನೀವೇನ್ ಮಾಡ್ತೀರಿ ಅಂತ ಕೇಳೋಕೆ ಬಂದಿದ್ರು.
ನಾನು ಹೇಳಿದೆ ನಾನೇನು ಮಾಡಲ್ಲ, ಮಾಡೋಳು ಅವಳು ಅಂತ. ನಾವು ಭಾರತೀಯರು ನಂಬಿರೋದು ಆ ದೈವಿಕ ಶಕ್ತಿಯನ್ನು. ಹಾಗಾಗಿ ಆದರೆ ಈ ದೈವಿಕ ಶಕ್ತಿ ಪ್ರಯೋಗವನ್ನು ನೀವು ಮಾಡಿಕೊಟ್ರೆ, ಇದು ಅಪ್ಪಾಜಿದು 1 ವರ್ಷದ ಸಾಧನೆ ಅಲ್ಲ, ಕಳೆದ 30 ವರ್ಷಗಳ ಸಾಧನೆ. ಮರಿಬೇಡ ಅದು. ನಾಡಲ್ಲಿ ಕೂತ್ಕೊಂಡು ನನ್ನ ಹಾಗಾಗಕ್ಕಾಗಲ್ಲ. ಕಳೆದ 30 ವರ್ಷಗಳ ಸಾಧನೆಯ ಫಲ ಇವತ್ತು ನಿನಗೆ ಕೊಡ್ತಾ ಇರೋದು. ಹಾಗೆ ಕೊಡುವಾಗಲೂ ಅತ್ಯಂತ ಎಚ್ಚರಿಕೆಯನ್ನು ವಹಿಸಿ, ನಿನಗೆ ಯಾವುದೂ ಕೂಡ ತೊಂದರೆ ಆಗಬಾರದು, ಶಕ್ತಿ ಪ್ರಯೋಗದ ಯಾವುದೇ ತೊಂದರೆ ಆಗಬಾರ್ದು ಅಂಥೇಳಿ ಈ ಪ್ರಯೋಗಗಳನ್ನು ನಡೆಸ್ತೇವೆ. ಹಾಗಾಗಿ ಅನೇಕರು ಕೇಳ್ತಾರೆ, ಅಪ್ಪಾಜಿ ನಮ್ಗೆ ಅದು ಕಲ್ಸಲ್ವಾ, ಇದು ಕಲ್ಸಲ್ವಾ? ನಾನು ಕಲ್ಸಕ್ಕೋಸ್ಕರ ಬಂದಿರೋನಲ್ಲ, ಕಲ್ಸಲು ಬೇಕಾದಷ್ಟು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಕಲ್ತೇನ ಮಾಡ್ಕೊಂಡೆ ನೀನು? ಕಲ್ತೇನ್ ಪಡೆದೆ? ನಾನು ಅದು ಕಲಿತೆ, ನಾನು ಇದು ಕಲಿತೆ, ಕಲಿತಾನೇ ಇರು ಜೀವನದಲ್ಲಿ. ಅದ್ರ ಉಪಯೋಗ ಯಾವಾಗ? ಕಲಿಯುವುದು ಮುಖ್ಯ ಅಲ್ಲ, ಅಡುಗೆ ಮಾಡೋದು ಮುಖ್ಯ ಅಲ್ಲ, ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡೋದೇ ಮುಖ್ಯ. ಹಾಗಾಗಿ ಈ ಶಕ್ತಿ ಪ್ರಯೋಗಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಎಚ್ಚರಿಕೆಗಳನ್ನು ತಗೊಂಡು, ಯಾವುದನ್ನು ನಿನಗೆ ಕೊಡಬಹುದು, ಯಾವುದನ್ನು ಜನಸಾಮಾನ್ಯರಿಗೆ ಸಾಮೂಹಿಕವಾಗಿ ಕೊಡಬಹುದು, ಯಾವುದನ್ನ ಜನಸಾಮಾನ್ಯರು ಯಾವುದನ್ನು ನಿತ್ಯ ಬಳಕೆಯಲ್ಲಿ ಉಪಯೋಗಿಸ್ಬೋದು, ಅವೆಲ್ಲವನ್ನ ನೋಡಿಕೊಂಡು ಬಹುಮುಖ್ಯವಾದ ಕೆಲವನ್ನು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ. ನನ್ನ ಜೀವನದ ಘಟನೆಗಳನ್ನು ನಿಮ್ಗೆ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಟೆಲ್. ನಾನು ಸಾಮಾನ್ಯ ವರ್ಷದಲ್ಲಿ 1 ಸರಿ ಅಥವಾ 2 ಸರಿ ಹಿಮಾಲಯಕ್ಕೆ ಹೋಗ್ತಾ ಇರ್ತೀನಿ. ಯಾರನ್ನೂ ಕರ್ಕೊಂಡು ಹೋಗಲ್ಲ, ಅವಾಗ ಯಾವ ಅರೇಂಜ್ಮೆಂಟು ಮಾಡಿರಲ್ಲ. ಕಳೆದ ಮೇ ತಿಂಗಳು ಏಪ್ರಿಲ್ ಮೇನಲ್ಲಿ ನಾನು ನೇಪಾಳಕ್ಕೆ ಹೋಗಿದ್ದೆ. ನಾನು ಹೇಳಿದ್ದೆ, ಯು ಮೈಟ್ ಹ್ಯಾವ್ ಹರ್ಡ್ ಇಟ್. ನಮ್ಮ ದೇಶ ಅಲ್ಲ ನೇಪಾಳ. ನೇಪಾಳಕ್ಕೆ ಹೋದಾಗ ಈಶ್ವರ ಯಾವುದದು ಜ್ಯೋತಿರ್ಲಿಂಗ ಪಶುಪತಿನಾಥ್ಗೆ ನಾನು ಎಲ್ಲರ ಜೊತೆ ಕ್ಯೂನಲ್ಲೇ ಹೋಗ್ತಾ ಇದ್ದೆ. ಯಾಕೆಂದ್ರೆ ನನ್ನ ಜೊತೆ ಯಾರಿಲ್ವಲ್ಲ. ಅದು 4 ಬಾಗಿಲುಗಳಿದೆ. 4 ಬಾಗಿಲಲ್ಲೂ ಈಶ್ವರ ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಕಾಣ್ತಾನೆ ಲಿಂಗ. ಆಮೇಲೆ ಹೋಗ್ತಾ ಇರುವಾಗ ಲೈನಲ್ಲಿ ಇವಾಗ ಯಾರೋ ಕೂಗಿದ್ರು, ಒಂದು ಬಾಗಿಲಿಂದ ಮುಂದಕ್ಕೆ ಹೋಗಿ ಹೊರಟಿರ್ತಿದ್ದು, ಇನ್ನು ಪ್ರಥಮ ದರ್ಶನನೂ ಆಗಿರಲಿಲ್ಲ. ಎ.ಬಿ. ದೇಕೇಶ್ವರ ಹಾಗೆ ಅಂತ ಯಾರೋ ಕೂಗಿ 1-2 ಜನ ಅವ್ರ ಕಡೆಯವರೆಲ್ಲ ಹೋಗಿ ನೋಡೋಕೆ ಶುರು ಮಾಡಿದ್ರು. ನಾನು ಏನು ಅಂತ ಹೇಳಿ ಅಲ್ಲೊಂದು ಸಣ್ಣ ಮೆಟ್ಲಿತ್ತು, ಮೆಟ್ಲತ್ತಿ ಸುಮ್ಮನೆ ನೋಡ್ತಾ ಇದ್ದೆ. ಯಾಕಂದ್ರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು, ಒಳಕ್ಕೆ ಹೋಗೋಕ್ಕಾಗಲ್ಲ. ನಾನು ಸುಮ್ಮನೆ ಒಂದು 20 ಸೆಕೆಂಡ್ ನೋಡಿರ್ಬೋದು. ನೋಡ್ಬಿಟ್ಟು ಕೈ ಮುಕ್ಕೊಂಡು ಮತ್ತೆ ಕ್ಯೂಗೆ ಹೋದೆ. ಕ್ಯೂನಲ್ಲಿ ಹೋಗೋ ಹೊತ್ತಿಗೆ ತಕ್ಷಣ ಅಪ್ಪಾಜಿ ಅಪ್ಪಾಜಿ ಅಂತ ಕೂಗಿದ್ರು. ನಾನು ಇಲ್ಲ, ನನ್ನ ಯಾಕೆ ಹೋಗ್ತಾರೆ ಅಪ್ಪಾಜಿ ನೇಪಾಳ ದೇಶದಲ್ಲಿ ಅಂತ. ನನ್ನ ಪಡಿ ನಾನು ಸುಮ್ಮನಿದ್ದೆ. ಮತ್ತೆ ಕೂಗಿದ್ರು ಅಪ್ಪಾಜಿ ಅಪ್ಪಾಜಿ ಅಂತ. ತಿರುಗಿ ನೋಡಿದ್ರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಮತ್ತು ಪುರೋಹಿತರು ಓಡ್ ಬಂದು, ಗುರುಜಿ ಅಪ್ಪೋ ಬಲ್ರಹಾ ಹಾಯ್ ಅಂತ ನಿಮ್ಮನ್ನು ಕರೀತಾ ಇದ್ದಾರೆ, ಬನ್ನಿ ಅಂತ ಕರೆದ್ರು. ಸರಿ, ಅದೆಲ್ಲ ಗೇಟೆಲ್ಲ ತೆಗೆದು ಒಳಗೆ ಕರ್ಕೊಂಡು ಹೋದ್ರು. ಅಲ್ಲಿಯ ಪ್ರಧಾನ ಆಚಾರ್ಯರು ಕೈ ಮುಗಿದು ಹಿಂದಿಲೇ ಹೇಳಿದ್ರು, ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ನಾನಿಲ್ಲಿ ನಿಂತಿದ್ದೆ 20 ಸೆಕೆಂಡ್. ಅಷ್ಟರೊಳಗೆ ಅವರು ಅಭಿಷೇಕ ಮಾಡ್ತಿದ್ದವ್ರು ಅಬ್ಸರ್ವ್ ಮಾಡಿ ಕರೆಸಿ ನಾವು ನೋಡ್ತಾ ಇರ್ತೀನಿ. ಬಹಳ ಸಂತೋಷ ಆಯಿತು. ನೀವು ಬರೆದು ಮುಂಚೆನೇ ತಿಳಿಸಿದರೆ ಎಲ್ಲ ಏರ್ಪಾಡು ಮಾಡೋರಿ, ನೀವು ಹೀಗೆ ಸಡನ್ ಆಗಿ ಬಂದಿದ್ದೀರಿ, ನಮಗೆ ಗೊತ್ತಿಲ್ಲ ಅಂಥೇಳಿ. ಆಮೇಲೆ ಅಲ್ಲೇ ನೀವು ಎಷ್ಟೊತ್ತು ಬೇಕಾದ್ರೂ ಕೂತು ಅನುಷ್ಠಾನ ಮಾಡಿ, ಇಲ್ಲೊಂದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅಂತ ಮಾಡಿಸಿ, ಆಮೇಲೆ ನನ್ನ ಕೈಗೆ ಆರತಿ ಎಲ್ಲ ಮಾಡಿಸಿ, ಆಮೇಲೆ ಅಲ್ಲಿಯವರನ್ನ ಕರೆದು, ಇದು ಬರೀ ಶಕ್ತಿಪೀಠನೂ ಹೌದು, ಬರೀ ಜ್ಯೋತಿರ್ಲಿಂಗ ಅಷ್ಟೇ ಅಲ್ಲ, ಗುಹೇಶ್ವರಿ ಅಂಥೇಳಿ ಇಲ್ಲೇ ಸ್ವಲ್ಪ ದೂರ ಅಂಥೇಳಿ ಅವ್ರ ಕಡೆಯವರನ್ನ ಕರ್ಕೊಂಡು ಹೋಗಿ, ಆಮೇಲೆ ಬರುವಾಗ ಕೈ ಮುಗಿದು ಹೇಳೋದು, ನೀವು ಯಾವಾಗ ಬೇಕಾದ್ರು ಇಲ್ಲಿ ಇರುವವರೆಗೂ ಎಷ್ಟು ದಿನ ಬೇಕಾದ್ರು ಬಂದು ಹೋಗಿ ಅಂಥೇಳಿ ಅವ್ರ ಸೆಕ್ಯೂರಿಟಿಗೆಲ್ಲ ಇವ್ರು ಬಂದಾಗ ಒಳಕ್ಕೆ ಜೋಪಾನ ಕರ್ಕೊಂಬನ್ನಿ ಅಂತೇಳಿ. ಹೇಗೆ ಸಾಧ್ಯ ಆಗತ್ತೆ ಇವೆಲ್ಲವ? ಯಾರ ಜೊತೆನೂ ಹೋದಾಗಲ್ಲ. ಈ ಥರದ್ದು ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ನಡೀತಿರುತ್ತೆ. ಬರೀ ನಮ್ಮ ದೇಶದಲ್ಲ, ಹೊರದೇಶಕ್ಕೆ ಹೋದಾಗಲೂ ನಡೆದು ಹೋಗ್ತಾ ಇರುತ್ತೆ. ಯಾರೋ ಗೊತ್ತಿಲ್ಲ, ಪರಿಚಯ ಇಲ್ಲ, ಆ ದೇಶದಲ್ಲಿ ಹೋದಾಗಲೂ ಇಷ್ಟೆಲ್ಲ ನಡೀತಾ ಹೋಗುತ್ತೆ. ಅಂದರೆ ಭಾರತೀಯ ಪರಂಪರೆಯ ಆ ದೈವಿಕ ಶಕ್ತಿ
ಎಷ್ಟು ಮಹತ್ತರವಾದದ್ದು ಅಂತ ನಮಗೆ ಗೊತ್ತಾಗತ್ತೆ. ಆದರೆ ಶಕ್ತಿ ಪ್ರಯೋಗಕ್ಕೆ ಕೈ ಹಾಕುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನನಗೆ ಗೊತ್ತಿದೆ. ಗುರುಮುಖೇನ ಅದನ್ನು ಕಲಿತು ಅಭ್ಯಾಸ ಮಾಡಿ ಅನುಷ್ಠಾನಗಳನ್ನು ಮಾಡಿರೋದು. ಮತ್ತೆ ನಿನಗೆ ಕೊಡಬೇಕಾದಾಗ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು, ಯಾವುದನ್ನು ಕೊಟ್ಟರೆ ನಿಮ್ಗೆ ಉಪಯೋಗ ಆಗತ್ತೆ, ಅದ್ರ ತೊಂದರೆ ಆಗಲ್ಲ, ಇವೆಲ್ಲವನ್ನ ಗಮನಿಸಿ ಕೊಟ್ಟಿರುತ್ತೆ ಹೊರತು ನನಗೆ ಗೊತ್ತಿರುವಷ್ಟನ್ನು ನಿನಗೇನು ಕೊಟ್ಟಿಲ್ಲ. ನನಗೆ ಗೊತ್ತಿರೋದ್ರಲ್ಲಿ 1% ಕೂಡ ನಿನಗೆ ಕೊಟ್ಟಿಲ್ಲ. ಹಾಗಾಗಿ ಭಾರತೀಯ ಪರಂಪರೆಯಲ್ಲಿ ನಮಗೆ ದೇವರು ಕೇವಲ ಒಂದು ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾಶಕ್ತಿ. ಅದೊಂದು ಇಟ್ಸ್ ಎ ರೆಸ್ಪಾಂಡಿಂಗ್ ಎಂಟಿಟಿ. ಗಾಡ್ ಇಸ್ ನಾಟ್ ಜಸ್ಟ್ ಎನ್ ಐಡಲ್ ಆಫ್ ವರ್ಷಿಪ್, ಇಟ್ಸ್ ಎ ರೆಸ್ಪಾಂಡಿಂಗ್ ಎಂಟಿಟಿ, ಇಟ್ಸ್ ಎ ರೆಸ್ಪಾಂಡಿಂಗ್ ಪವರ್. ಇದು ಭಾರತೀಯ ಪರಂಪರೆಯಲ್ಲಿ ನಿಟ್ಕೊಂಡು ಬಂದಿರೋದು. ಕೊನೆಯದಾಗಿ ನಿನಗೆ ಜ್ಞಾಪಕ ಇಲ್ಲಿ, ಎಲ್ಲ ದೇಶಗಳು ಕೂಡ ಇವತ್ತು ಪ್ರಯೋಗಗಳನ್ನು ಮಾಡ್ತಾ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಏನಂದ್ರೆ ಬೇರೆ ಬೇರೆ ಶಕ್ತಿಯ ಮೂಲಗಳನ್ನ ಹೇಗೆ ಮಾನವನ ಕಲ್ಯಾಣಕ್ಕೆ ಬಳಸ್ಕೋಬಹುದು ಅಂತ. ಎಲೆಕ್ಟ್ರಿಕಲ್ ಎನರ್ಜಿ ಇರಬಹುದು, ವಿಂಡ್ ಎನರ್ಜಿ ಇರಬಹುದು, ಹೈಡ್ರೋ ಎನರ್ಜಿ ಇರಬಹುದು, ಅಟಾಮಿಕ್ ಎನರ್ಜಿ ಇರಬಹುದು, ಅರ್ಥ್ಕ್ವೇಕ್ ಎನರ್ಜಿ ಇರ್ಬೋದು, ನೂರಾರಿದೆ. ಇವೆಲ್ಲವನ್ನ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಪ್ರತಿ ದೇಶ ನಡೆಸ್ತಾ ಇರುತ್ತೆ. ಆದರೆ ಇತ್ತೀಚಿನ ಫಲವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಒಂದು ದೇಶ ಎದ್ದು ನಿಂತು ಜಗತ್ತಿಗೆ ಹೇಳಲಿಲ್ಲ, ಜಗತ್ತಿಗೆ ತೋರಿಸಿಕೊಡ್ತು. ಈ ಎಲ್ಲ ಶಕ್ತಿಗಳ ಮೀರಿದ ಮತ್ತೊಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ. ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಅಂತ. ಎಲ್ಲ ಶಕ್ತಿಗಳನ್ನು ಮೀರಿದ ಮತ್ತೊಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ. ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಎಂದು ಜಗತ್ತಿಗೆ ತೋರಿಸಿಕೊಟ್ಟ ಏಕೈಕ ರಾಷ್ಟ್ರ ನನ್ನ ಹೆಮ್ಮೆಯ ಭಾರತ. ಅದರಿಂದಲೇ ಭಾರತ ವಿಶ್ವಗುರು ಅನಿಸ್ಕೊಂಡಿದ್ದು. ಅದರಿಂದನೇ ಭಾರತ ವಿಶ್ವಗುರು. ಬರೀ ಉಪನಿಷತ್ ಕೊಡ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಕೊಡ್ತು ಅಂತಲ್ಲ, ಆ ದಿವ್ಯವಾದ ದೈವಿಕ ಶಕ್ತಿಯನ್ನ ಇದು ಅವ್ಯಾಹತವಾಗಿ ನಡ್ಕೊಂಡು ಬರ್ತಾ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಒಬ್ಬರದ್ದಲ್ಲ. ಆ ಕಾಲದಿಂದ ಈ ಕಾಲದವರೆಗೂ ಅದು ಆ ಘಟ್ಟದಲ್ಲಿ ನಡ್ಕೊಂಡು ಹೋಗ್ತಾನೆ ಇರ್ತಕ್ಕಂಥದ್ದು. ಇದು ನಿನಗೆ ಗೋಚರ ಆಗಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಅಂತ ಗೋಚರ ಆಗಕ್ಕೆ ಸಾಧ್ಯವೇ ಇಲ್ಲ. ನನಗೆ ಅನ್ಸುತ್ತೆ ಕೆಲವು ಜನ, ಹೇಗೆ ಸಾಧ್ಯ ಇದೆಲ್ಲವ, ಹೇಗೆ ಸಾಧ್ಯ ಇದೆಲ್ಲ, ಸಾಧ್ಯವ, ಹೇಗೆ ನಡೀತಾ ಇದೆ ಇದೆಲ್ಲ, ನನಗೂ ಗೊತ್ತಾಗಲ್ಲ. ಯಾಕೆ ಮಾಡುವುದೆಲ್ಲ ಆ ದಿವ್ಯವಾದ ದೈವಿಕ ಶಕ್ತಿ. ನಾನೇನು ಮಾಡಲ್ಲ, ಅದು ಮಾಡುತ್ತಷ್ಟೇ. ಆದರೆ ಅದು ಹೇಗೆ ಅನ್ನೋದು ನನಗೂ ಅರ್ಥ ಆಗಲ್ಲ. ಇದು ಬಹಳ ನನಗೆ ಪ್ರಾರಂಭದಲ್ಲಿ ನನಗೆ ತಲೆ ಹೇಗೆ ಇದೆಲ್ಲ ಆಗ್ತಾ ಇದೆ ಅಂತ ನನಗೂ ಗೊತ್ತಾಗ್ತಿರಲಿಲ್ಲ. ಅದೇ ಸಮಯದಲ್ಲಿ ನಾನು ಓದ್ತಾ ಇದ್ದಿದ್ದು ರಾಮಕೃಷ್ಣಾಶ್ರಮದ ಶಾರದಾದೇವಿ ಜೀವನ ಗಂಗಾ. ಅದನ್ನೇ ನಾನು ಆಮೇಲೆ ಮಹಾಮಾಯಿ ಜೀವನ ಗಂಗಾ ಅಂತ ಆಡಿಯೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಪುರುಷೋತ್ತಮಾನಂದಜಿ ಮಹಾರಾಜ್. ಅದರೊಳಗಡೆ ಒಂದು ಭಾಗ ಓದಿದಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಶ್ರೀಮಂತ ಶಾರದಾದೇವಿಯವರಿಗೂ ಜಯರಾಮ್ ಪಾಟೀಲ್ ಇರ್ತಾರೆ. ಆಗ ಅವರಿಗೆ ತೀವ್ರವಾದ ಆಮಶಂಕೆ ಎಷ್ಟು ಅಂದ್ರೆ ಆಯ್ತು ಅಂತ ಅವರ ಕೆರೆ ಹತ್ರನೇ ಕೂತಿರುವುದೇ. ಮೂಳೆ ಚಕ್ರ ಆಗಿ ಹೋಗಿದ್ದಾರೆ. ಗೊತ್ತಿದೆ ಇನ್ನು ಹೆಚ್ಚು ದಿನ ಇವರಿರಲ್ಲ ಅಂತೇಳಿ. ಈ ವಿಚಾರ ರಾಮಕೃಷ್ಣ ಪರಮಹಂಸರಿಗೂ ತಲುಪತ್ತೆ. ದಕ್ಷಿಣೇಶ್ವರದೇ ಅವರೊಂದು ಮಾತು ಉದ್ಗರಿಸ್ತಾರೆ, ಅಯ್ಯೋ ಮಾನವ ಜೀವನ ಪಡ್ಕೊಂಬಂದು ಏನು ಸಾಧಿಸ್ತೆ ಈಗಲೇ ಹೊರಟು ಬಿಡ್ತಾಳ ಹಾಗೆ ಅಂತ ಅವರು ಉದ್ಗರಿಸ್ತಾರೆ. ಕಣ್ಣಲ್ಲಿ ಕಿವಿಲಿಗೆಲ್ಲ ನೀರು ಸೋರ್ತಾ ಇದೆ. ಲಾಸ್ಟ್ ಡೇಸ್. ಆ ಸಂದರ್ಭದಲ್ಲಿ ಅವ್ರ ತಮ್ಮ ಪ್ರಸನ್ನ ಒಂದ್ಸರಿ ಕೆರೆ ದಡದಲ್ಲಿ ಕೂತಿದ್ದಾರೆ. ಅಂಶಂಕೆ ಕೆರೆ ದಡದಲ್ಲೇ ಕೂತಿರ್ಬೇಕು ಆ ಕಾಲದಲ್ಲಿ. ಒಂದ್ಸರಿ ಬಂದು ಹೇಳ್ತೇನೆ, ಅಕ್ಕ ನಮ್ಮ ಗ್ರಾಮ ದೇವತೆ ಸಿಂಹವಾಹಿನಿ, ಅವಳನ್ನೊಂದ್ಸರಿ ಪ್ರಾರ್ಥನೆ ಮಾಡಕ್ಕ ಅಂತ.
ತೆವಳ್ಕೊಂಡು ಬಂದು ಆ ಸಿಂಹವಾಹಿನಿ ದೇವಸ್ಥಾನದ ಗರುಡಗಂಬ ಇರುತ್ತಲ್ಲ ಅದ್ರ ಹತ್ರ ಕೂತ್ಕೋತಾಳೆ. ಅದು ದೊಡ್ಡ ದೇವಸ್ಥಾನ ಅಲ್ಲ. ಕಳೆದ ವರ್ಷ ನಾನು ಹೋಗಿದ್ದೆ. ಜಯರಾಮ್ ಭಟ್ಟಿ, ಕಾಮರಾಪುರ, ಬೇಲೂರು ಮಠ, ದಕ್ಷಿಣೇಶ್ವರ ಕಾಳಿ ಇಲ್ಲ. ಅವಾಗ ಅವಳು ಆ ಸಿಂಹವಾಹಿನಿಯನ್ನ ಪ್ರಾರ್ಥನೆ ಮಾಡ್ತಾ ಹೋಗ್ತಾಳೆ. ಸಿಂಹವಾಹಿನಿ ಒಂದು ರಾತ್ರಿ ಕನಸಲ್ಲಿ ಬಂದು ಹೇಳ್ತಾಳೆ, ನೀನು ಅದ್ಯಾವುದು ಹೆಸರು ಮರ್ತ್ಬಿಟ್ಟೆ, ಈ ಹೂವು ಬಳ್ಳಿಯನ್ನ ತೆಗೆದು ನೀನು ಕಣ್ಣಿಗೆ ಕಿವಿಗೆ ಹಾಕು ಅಂತ. ಅದೇ ರಾತ್ರಿ ಅವಳ ತಾಯಿಗೆ ಕನಸಲ್ಲಿ ಬಂದು ನೀನು ಈ ರೀತಿ ಔಷಧ ಮಾಡು ಅಂತ ಹೇಳಿ ಹೊರಟೋಗ್ತಾಳೆ. ಜಗನ್ಮಾತೆ ಸಿಂಹವಾಹಿನಿಯ ಮಾತನ್ನ ನಡೆಸ್ತಾರೆ ಇವರಿಬ್ರುವೆ. ಇದಕ್ಕಿದಾಗೆ ಹುಷಾರಾಗ್ಬಿಡ್ತಾರೆ. ಊರಿನವ್ರಿಗೆಲ್ಲ ಆಶ್ಚರ್ಯ, ಹೇಗೆ ಸಾಧ್ಯ ಆಯ್ತು ಅಂತ. ಆಗ ತಕ್ಷಣ ಅಷ್ಟು ದಿನ ಯಾರು ಬರದೇ ಇದ್ದವರು ಊರೇ ಬಂದು ಸಿಂಹವಾಹಿನಿಯನ್ನ ಪ್ರಾರ್ಥನೆ ಮಾಡಿದ್ದೇನು, ದೀಪ ಹಚ್ಚಿದ್ದೇನು, ನಿಂಬೆಹಣ್ಣಿನ ದೀಪ ಹಚ್ಚಿದ್ದೇನು, ಬೆಲ್ಲದ ದೀಪ ಹಚ್ಚಿದ್ದೇನು, ಯಾವೇನು ಕೊಂಡ್ರು ನಡೆಯಕ್ಕೆ ಶುರುವಾಗ್ಬಿಡ್ತ. ಆಮೇಲೆ ಇದು ಪಕ್ಕದ ಊರಿಗೆಲ್ಲ ಹೋಗಿ ಬಂದ್ಬಿಟ್ಟು ಪಕ್ಕದ ಊರಿನವರೆಲ್ಲ ಬಂದು ಜಾತ್ರೆ ಆಗಕ್ಕೆ ಶುರುವಾಗುತ್ತೆ. ಸಿಂಹವಾಹಿನಿ ಸಿಂಹವಾಹಿನಿ ಅಂತ. ಮತ್ತು ಅಲ್ಲಿಯ ಮಣ್ಣನ್ನೆಲ್ಲ ತಗೊಂಡು ಹೋಗಿ ತಮ್ಮ ಜಮೀನುಗಳಿಗೆ ಹಾಕೊಳ್ಳೋದು ಎಲ್ಲ ಶುರು ಮಾಡಿಬಿಟ್ಟು. ಆಗ ಪುರುಷೋತ್ತಮಾನಂದ ಮಹಾರಾಜರು ಒಂದು ಮಾತನ್ನ ಬರೀತಾರೆ. ಆಗ ನಾನು ಅದು ಓದಿದ್ಮೇಲೆ ನಂಗೆ ಸಮಾಧಾನ ಆಯ್ತು. ಯಾರಾದರೊಬ್ಬರು ಮಹಾಪುರುಷರು ದೈವವನ್ನ ಜಾಗೃತಗೊಳಿಸಿಬಿಟ್ಟರೆ, ಯಾರಾದರೊಬ್ಬರು ಮಹಾಪುರುಷರು ದೈವವನ್ನ ಜಾಗೃತಗೊಳಿಸಿ ಬಿಟ್ಟರೆ ಮಿಕ್ಕವರು ಕಷ್ಟಪಡಬೇಕಾಗಿಲ್ಲ. ಅವರು ತಮ್ಮ ಅಲ್ಪ ಪ್ರಾರ್ಥನೆಗಳಿಂದಲೇ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಬಹುದು. ಇದು ಹೇಗೆಂದರೆ, ಯಾರಾದರೊಬ್ಬರು ಬಾವಿ ತೋಡಿಸಿದರೆ ಸಾವಿರಾರು ಜನ ತಮ್ಮ ದಾಹವನ್ನ ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಆಗನಿಸ್ತು ಇದು ಅಪ್ಪಾಜಿದಲ್ಲ, ಜಗನ್ಮಾತೆ ದುರ್ಗೆ ಜಾಗೃತವಾಗಿದ್ದಾಳೆ ಅಂತ. ಹಾಗಾಗಿ ಅದು ಅವಳ ಜಾಗೃತಿಯಾಗ್ತಕ್ಕಂಥದ್ದು. ಕೊನೆಯದಾಗಿ ನಾನು ದಿನಕ್ಕೆ 10 ಸರಿ ಇದನ್ನು ಹೇಳ್ತಾ ಇರ್ತೀನಿ, ಹೇಳ್ಕೊತಾ ಇರ್ತೀನಿ. ನಾನು 3 ಸರಿ ನಿನಗೂ ಹೇಳಿದ್ದೀನಿ. ಎಟ್ ದ ಕಾಸ್ಟ್ ಆಫ್ ರಿಪಿಟೇಷನ್ ಹೇಳ್ತಿದ್ದೀನಿ. ಗುರು ಸಾರ್ವಭೌಮ ಗುರು ರಾಘವೇಂದ್ರರ ಜೀವನದಲ್ಲಿ ನಡೀತಕ್ಕಂಥ ಘಟನೆ ದಿನಾನ ಜ್ಞಾಪಿಸ್ಕೋತಾ ಇರ್ತೀನಿ. ನವಾಬನ ಹತ್ರ ಬಂದಾಗ ನವಾಬ ಮಾಂಸದ ತುಂಡುಗಳನ್ನಿಟ್ಟು ಕೊಡ್ತಾನೆ, ಬಟ್ಟೆ ಮುಚ್ಚಿರ್ತಾನೆ. ಬಟ್ಟೆ ಮುಚ್ಚಿದಿ ತೆಗಿತಾರೆ, ತೆಗೆದ್ರೆ ಮಾಂಸದ ಉಂಡೆಗಳಿರುತ್ತೆ. ಗುರು ಸಾರ್ವಭೌಮರು ಅಕ್ಷತೆ ಮತ್ತು ತೀರ್ಥವನ್ನು ಅದ್ರ ಮೇಲೆ ಹಾಕಿದ ತಕ್ಷಣ ಅದು ಹೂವು ಹಣ್ಣುಗಳಾಗ್ಬಿಡುತ್ತೆ. ನವಾಬ ತನ್ನ ತಪ್ಪನ್ನ ಅರಿವು ಮಾಡಿಕೊಂಡು ಕಣ್ಣೀರಿಟ್ಟು ಪಾದಕ್ಕೆ ಬಿದ್ದು ಕೇಳ್ಕೊತಾನೆ, ಏನು ಬೇಕು ಕೇಳ್ಕೊಳ್ಳಿ ಅಂತ, ಕೇಳಿ ಅಂತ. ಆಗ ಅವರು ಕೇಳಿದ್ದು ಮಾಂಚಾಲೆ ಗ್ರಾಮ, ಅಂದ್ರೆ ಈಗಿನ ಮಂತ್ರಾಲಯ. ಅಲ್ಲಿಂದ ಹೊರಡ್ತಾರೆ ಮಂಚಾಲಿ ಗ್ರಾಮದ ಕಡೆಗೆ. ಬಳ್ಳಾರಿ ಕಡೆ ಬರ್ತಾರೆ. ಬಳ್ಳಾರಿ ಬಿಸಿಲು. ಮೇನೆಯಲ್ಲಿ ಬರ್ತಾ ಇರ್ತಾರೆ. ಮೇನೆ ಅಂತ ಹೇಳಿದ್ರೆ 4 ಜನ ಹೊತ್ಕೊಂಡಿರ್ತಾರೆ, ಮೇಲೆ ಕವರ್ ಮಾಡಿರ್ತಾರೆ, ಬಿಸಿಲು ಬೀಳದಾಗೆ. ಮಠ ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಗುರು ಸಾರ್ವಭೌಮರು ಹೇಳ್ತಾರೆ ಕೆಳಕ್ಕಿಳಿಸಿ ಅಂತ. ಕೆಳಕ್ಕಿಳಿಸಿದ ತಕ್ಷಣ ವೆಂಕಣ್ಣ ಎಲ್ಲ ಶಿಷ್ಯರು ಪಾದುಕೆ ತಂದಿರ್ತಾರೆ. ಆಗ ಗುರು ಸಾರ್ವಭೌಮರು ಪಾದುಕೆಗಳನ್ನು ಹಾಕೊಂಡು ಹೇಳ್ತಾರೆ, ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಆಗ ಎಲ್ಲ ಭಕ್ತರು ಕೈ ಮುಕ್ಕೊಂಡು ಕೇಳ್ಕೊತಾರೆ, ತಮ್ಮಂತಹ ಮಹಾಪುರುಷರು, ತಮ್ಮಂತಹ ಪವಾಡ ಪುರುಷರು, ತಮ್ಮಂತಹ ವಿಭೂತಿ ಪುರುಷರು, ಸಂಕಲ್ಪ ವಿಕಲ್ಪಗಳನ್ನೆಲ್ಲ ಮೀರಿದವರು ನಮ್ಮ ಜೊತೆ ಬರುವುದೇ, ದಯವಿಟ್ಟು ತಾವು ಮೇನೆ ಒಳಗೆ ಕೂತ್ಕೊಳ್ಳಿ, ನಾವು ಕರ್ಕೊಂಡು ಹೋಗ್ತೀವಿ. ಆಗ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಮಾತು ಜ್ಞಾಪಕ ನಾನು 1000 ಸಲ ಜ್ಞಾಪಿಸ್ಕೊಂಡಿದ್ದೀನಿ. ಆಗ ಗುರು ಸಾರ್ವಭೌಮರು ಒಂದು ಮಾತು ಹೇಳ್ತಾರೆ, ವೆಂಕಣ್ಣ, ನಾನು ನಿಮ್ಮಂತೆ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ. ವೆಂಕಣ್ಣ, ನಾನು ನಿಮ್ಮಂತೆ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ. ಆ ಶ್ರೀಹರಿ ನಿಮ್ಮ ಜೊತೆ ತಾನಿದ್ದೀನಿ ಅಂತ ತೋರಿಸ್ಕೊಡೋಕೆ ನನ್ನ ಮೂಲಕ ಈ ಕೆಲವು ಪವಾಡಗಳನ್ನು ಮಾಡಿಸ್ತಿದ್ದಾನೆ ಅಷ್ಟೇ. ಆ ಶ್ರೀಹರಿ ನಿಮ್ಮ ಜೊತೆ ತಾನಿದ್ದೀನಿ ಅಂತ ತೋರಿಸ್ಕೊಡೋಕೆ ನನ್ನ ಮೂಲಕ ಕೆಲವು ಪವಾಡಗಳನ್ನು ಮಾಡಿಸ್ತಿದ್ದಾನೆ ಅಷ್ಟೇ. ಇದರಲ್ಲಿ
ನನ್ನ ಪಾತ್ರವೇನೂ ಇಲ್ಲ. ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ ಅಂತ ಹೇಳ್ತಾರೆ. ಮಗು, ನಿನಗೆ ನಾನು ಅದೇ ಮಾತನ್ನು ಹೇಳ್ತಿದ್ದೀನಿ. ಈ ಅಪ್ಪಾಜಿಯನ್ನು ಕೂಡ ನಿನ್ನಂತೆ ಒಬ್ಬ ಸಾಮಾನ್ಯ ಮನುಷ್ಯ. ಆ ಜಗನ್ಮಾತೆ ನಿನ್ನ ಜೊತೆ ತಾನಿದ್ದೀನಿ ಅಂತ ತೋರಿಸ್ಕೊಡೋಕ್ಕೆ ನನ್ನ ಮೂಲಕ ಕೆಲವು ಪವಾಡಗಳನ್ನು ಮಾಡಿಸ್ತಿದ್ದಾಳೆ ಅಷ್ಟೇ. ಮಗು, ನಾನು ನಿನ್ನಂತೆ ಒಬ್ಬ ಸಾಮಾನ್ಯ ಮನುಷ್ಯ. ಆ ಜಗನ್ಮಾತೆ ನಿನ್ನ ಜೊತೆ ತಾನಿದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ನನ್ನ ಮೂಲಕ ಕೆಲವು ಪವಾಡಗಳನ್ನು ಮಾಡಿಸ್ತಿದ್ದಾಳೆ ಅಷ್ಟೇ. ಇದರಲ್ಲಿ ನನ್ನ ಪಾತ್ರವೇನೂ ಇಲ್ಲ. ಜಗನ್ಮಾತೆ ಅವಳೊಬ್ಬಳೇ ಸತ್ಯ, ಅವಳೇ ನಿತ್ಯ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಬಾಹಿವ್ಯಸ್ಥಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ದೇವಿ ನಮೋಸ್ತುತೆ. ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ, ಕಾವರಾರು ತಾಯಿ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ, ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯಿ. ತಾಯಿ 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 अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णरश्मिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्मा सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु। ॐ शान्ति शान्ति शान्तिः। हरि ॐ तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ, ಜಯವಾಗಲಿ. ಶ್ರೀಮಾತಾ ಅಪ್ಪಾಜಿಯವರಿಗೆ
ಮಾತೆಗೆ ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಧರ್ಮವು ನೀವೇ, ಸತ್ಯವು ನೀವೇ, ಜ್ಞಾನಿಯು ನೀವೇ, ಯೋಗಿಯು ನೀವೇ. ಜ್ಞಾನಿಯು ನೀವೇ, ಯೋಗಿಯು ನೀವೇ. ಭಕ್ತರ ಪೊರೆಯಲು ದೇವಿಯವರವ, ಭಕ್ತರ ಪೊರೆಯಲು ದೇವಿಯವರವ ಪಡೆದು ಹುಟ್ಟಿದ ಅಪ್ಪಾಜಿ ನೀವು. ಧರ್ಮವು ನೀವೇ, ಸತ್ಯವು ನೀವೇ, ಜ್ಞಾನಿಯು ನೀವೇ, ಯೋಗಿಯು ನೀವೇ. ಬಡವ ಬಲ್ಲಿದ ಎನ್ನುವ ಭೇದವ ಅರಿಯದಂತಹ ಯೋಗಿವರ್ಯರು. ಬಡವ ಬಲ್ಲಿದ ಎನ್ನುವ ಭೇದವ ಅರಿಯದಂತಹ ಯೋಗಿವರ್ಯರು. ನಂಬುತ್ತ ನಿಮ್ಮನು ಬಂದ ಭಕುತಗೆ, ನಂಬುತ್ತ ನಿಮ್ಮನು ಬಂದ ಭಕುತಗೆ ಮಮತೆಯ ತುಂಬಿದ ಅಪ್ಪಾಜಿ ನೀವು. ಧರ್ಮವು ನೀವೇ, ಸತ್ಯವು ನೀವೇ, ಜ್ಞಾನಿಯು ನೀವೇ, ಯೋಗಿಯು ನೀವೇ. ಹಗಲು ಇರುಳು ದೇವಿಯ ಜಪಿಸುತ್ತ ಕಳೆದಿರಿ ಸಮಯವ ಭಕ್ತಿಯ ಅರಸುತ್ತ. ಹಗಲು ಇರುಳು ದೇವಿಯ ಜಪಿಸುತ್ತ ಕಳೆದಿರಿ ಸಮಯವ ಭಕ್ತಿಯ ಅರಸುತ್ತ. ಗಾಯತ್ರಿ ದೇವಿಯ ಮಂತ್ರವ ಪಠಿಸುತ್ತ, ಗಾಯತ್ರಿ ದೇವಿಯ ಮಂತ್ರವ ಪಠಿಸುತ್ತ ಕಂಡಿರಿ ಬದುಕಿನ ಹೂರಣ ಜಪದಿ. ಧರ್ಮವು ನೀವೇ, ಸತ್ಯವು ನೀವೇ, ಜ್ಞಾನಿಯು ನೀವೇ, ಯೋಗಿಯು ನೀವೇ. ಅಂಧಕಾರವನು ಅಳಿಸುತ್ತ ಅಪ್ಪಾಜಿ ಭಕ್ತಿಯ ಮಾರ್ಗವ ತೋರುತ್ತ ಸಲಹಲು. ಅಂಧಕಾರವನು ಅಳಿಸುತ್ತ ಅಪ್ಪಾಜಿ ಭಕ್ತಿಯ ಮಾರ್ಗವ ತೋರುತ್ತ ಸಲಹಲು. ಆದಿರಿ ನೀವು ಭಕುತರ ಹೃದಯದಿ, ಆದಿರಿ ನೀವು ಭಕುತರ ಹೃದಯದಿ. ದೇವರ ರೂಪದ ಅಪ್ಪಾಜಿಯಾಗಿ. ಧರ್ಮವು ನೀವೇ, ಸತ್ಯವು ನೀವೇ, ಜ್ಞಾನಿಯು ನೀವೇ, ಯೋಗಿಯು ನೀವೇ. ಭಕ್ತರ ಪೊರೆಯಲು ದೇವಿಯವರವ ಪಡೆದು ಹುಟ್ಟಿದ ಅಪ್ಪಾಜಿ ನೀವು. ಧರ್ಮವು ನೀವೇ, ಸತ್ಯವು ನೀವೇ, ಜ್ಞಾನಿಯು ನೀವೇ, ಯೋಗಿಯು ನೀವೇ. ಜ್ಞಾನಿಯು ನೀವೇ, ಯೋಗಿಯು ನೀವೇ.